ಓಂ ಶಾಂತಿ. 7/10/2024 ಪ್ರಾತಃ ಮುರಳಿ बाप दादा मधुबन। मीठे बच्चे, बाप आए हैं तुम बच्चों को कुंभी पाक नरक से निकालने के लिए। तुम बच्चों ने बाप को निमंत्रण भी इसीलिए दिया है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರು ಬಂದಿದ್ದಾರೆ ನೀವು ಮಕ್ಕಳನ್ನು ಈ ಕುಂಭಿ ಪಾಕ್ ನರಕದಿಂದ ನಿಮ್ಮನ್ನು ಬಿಡಿಸ್ಲಿಕ್ಕೆ ಅಥವಾ ಹೊರಗೆ ತೆಗಿಲಿಕ್ಕೆ. ನೀವು ಮಕ್ಕಳು ಬಾಬೋರಿಗೆ ನಿಮಂತ್ರಣನೂ ಅದಕ್ಕೋಸ್ಕರನೇ ಕೊಟ್ಟಿದ್ದೀರಿ. ಅಂದರೆ ನಮ್ಮನ್ನು ಈ ನರಕದಿಂದ ಬಿಡುಗಡೆ ಮಾಡುವಂತಲೇ ಬಾಬೋರಿಗೂ ನಿಮಂತ್ರಣ ಕೊಟ್ಟಿದ್ದೀರಿ. ಪ್ರಶ್ನೆ, तुम बच्चे बहुत बड़े थे बड़े कारीगर हो, कैसे? तुम्हारी कारीगरी क्या है? ಪ್ರಶ್ನೆ, ನೀವು ಮಕ್ಕಳು ಬಹಳ ದೊಡ್ಡ ಕೆಲಸಗಾರರು, ಹೇಗೆ, ಏನು ಕೆಲಸ ಮಾಡ್ತೀರಿ? उत्तर, हम बच्चे ऐसे कारीगरी करते हैं तो सारी दुनिया ही नई बन जाती है। उसके लिए हम कोई ईंट या तगारी आदि नहीं उठाते हैं। ಉತ್ತರ ಆಗಿದೆ, ನೀವು ಮಕ್ಕಳು ಇಂತಹ ಕೆಲಸ ಮಾಡ್ತೀರಿ, ಯಾವುದು ಇಡೀ ಜಗತ್ತನ್ನೇ ಹೊಸದನ್ನಾಗಿ ಮಾಡ್ತೀರಿ. ಅದಕ್ಕೋಸ್ಕರ ನೀವು ಯಾವುದೇ ಇಟ್ಟಿಗೆ ಆಗಲಿ ಅಥವಾ ಯಾವುದೇ ಥರ ಮತ್ತೊಂದು ವಸ್ತುಗಳನ್ನು ಉಪಯೋಗಿಸೋದಿಲ್ಲ. ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಜಗತ್ತನ್ನು ಮಾಡ್ತೀರಿ. ಇಟ್ಟಿಗೆ ಮರಳು ಮತ್ತೊಂದು ಹೊತ್ತು ನೀವೇನು ಹೊಸ ಜಗತ್ತನ್ನು ನಿರ್ಮಾಣ ಮಾಡೋದಿಲ್ಲ, ನೆನಪಿನ ಯಾತ್ರೆಯಿಂದ ಹೊಸ ಜಗತ್ತನ್ನು ಮಾಡ್ತೀರಿ. ಹಮೇ ಖುಷಿ ಹೇ ಹಮ್ ನೈ ದುನಿಯಾ ಕಿ ಕಾರಿಗಾರಿ ಕರ್ ರಹೆ ಹೇ, ಹಮ್ ಹಿ ಫಿರ್ ಐಸೆ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ. ನಾವು ಮಕ್ಕಳಿಗೆ ಖುಷಿ ಇದೆ, ನಾವು ಹೊಸ ಜಗತ್ತಿಗೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ನಾವೇ ಪುನಃ ಅಂತಹ ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ. ಹೇಗೆ ಮನೆ ಕಟ್ಟಬೇಕಂದ್ರೆ ಇಟ್ಟಿಗೆ ಮರಳು ಮತ್ತೊಂದು ಎಲ್ಲ ಬಾಂಡ್ಲಿ ಎಲ್ಲ ಹೋರಬೇಕಾಗತ್ತೆ, ಆ ಥರ ಏನೂ ಇಲ್ಲ. ನೆನಪಿನ ಯಾತ್ರೆಯಿಂದ ಹೊಸ ಜಗತ್ತನ್ನು ಮಾಡ್ತೀರಿ. ಖುಷಿ ಇದೆ, ನಾವು ಹೊಸ ಜಗತ್ತಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀವಿ ಮತ್ತು ನಾವೇ ಅಂತಹ ಸ್ವರ್ಗದ ಮಾಲೀಕರಾಗ್ತೀವಿ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप समझाते हैं, तुम जब अपने अपने गांव से निकलते हो ये बुद्धि में रहता है हम जाते हैं शिव बाबा की पाठशाला में। ಮಧುರವಾದ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ಕೊಡ್ತಾರೆ, ನೀವು ಯಾವಾಗ ನಿಮ್ಮ ಊರಿಂದ ಹೊರಡ್ತೀರಿ, ಮಧುಬನಕ್ಕೆ ಹೊರಡ್ತೀರಿ, ನಿಮ್ಮ ಬುದ್ಧಿಯಲ್ಲಿರುತ್ತೆ ನಾವು ಹೋಗ್ತೀವಿ ಶಿವ ಬಾಬೋರ ಪಾಠಶಾಲೆಗೆ. ऐसा नहीं कि कोई साधु संत आदि की दर्शन करने व शास्त्र आदि सुनने आते हो, तुम जानते हो हम जाते हैं शिव बाबा के पास. ಆ ರೀತಿ ಅಂತೂ ಅಲ್ಲ, ಯಾವುದೇ ಸಾಧು ಸಂತರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಶಾಸ್ತ್ರ ಮುಂತಾದ ಪ್ರವಚನ ಕೇಳಕ್ಕೆ ಹೋಗ್ತಾ ಇದ್ದೀವಿ ಅಂತಲ್ಲ, ನಿಮಗೆ ಗೊತ್ತಿದೆ ನಾವು ಹೋಗ್ತೀವಿ ಶಿವ ಬಾಬೋರ ಹತ್ರ. दुनिया के मनुष्य तो समझते हैं शिव ऊपर में रहते हैं, पर जब याद करते तो आंख खोल कर नहीं बैठते हैं. ಜಗತ್ತಿನ ಮನುಷ್ಯರಿಗೂ ಗೊತ್ತಿದೆ ಶಿವ ಬಾಬೋರ್ ಮೇಲಿರ್ತಾರೆ ಅಂತ. ಯಾವಾಗ ಅವ್ರು ನೆನ್ಪು ಮಾಡ್ತಾರೆ ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ. ವ ಆಂಖ್ ಬಂದ್ ಕರ್ ಧ್ಯಾನ್ ಮೇ बैठते हैं. शिवलिंग जो देखा हुआ होता बल शिव के मंदिर में जाएंगे तो भी शिव को याद करेंगे तो ऊपर में देखेंगे व मंदिर याद आएगा. ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಕುಳಿತುಕೊಳ್ತಾರೆ, ಶಿವಲಿಂಗ ಏನು ನೋಡಿರ್ತಾರೆ ಅದನ್ನೇ ಅವರು ಸ್ಮರಣೆ ಮಾಡ್ಕೋತಾರೆ. ಶಿವನ ಮಂದಿರಕ್ಕೂ ಹೋಗ್ತಾರೆ, ಶಿವನ ನೆನಪು ಮಾಡ್ತಾರೆ. ಆದರೆ ಶಿವ ಅಂದರೆ ಮೇಲ್ ನೋಡ್ತಾರೆ, ಮಂದಿರನೂ ನೆನಪಿಗೆ ಬರುತ್ತೆ. ಕೈ ಫಿರ್ ಆಂಕ್ ಬಂದ್ ಕರ್ಕೆ बैठते हैं. ಇನ್ನು ಕೆಲವರು
ಕಣ್ಮುಚ್ಚಿ ಕುಳಿತುಕೊಳ್ತಾರೆ. ಸಮಸ್ಯೆ ಹೇ दृष्टि कहाँ भी नाम रूप में अगर जाएगी हमारी साधना टूट जाएगी. ಕಣ್ಣು ಯಾಕೆ ಮುಚ್ಕೊಳ್ತಾರೆ ಅಂತ ಹೇಳಿದ್ರೆ, ದೃಷ್ಟಿ ನಾವು ಏನಾದರೂ ಕಣ್ಣು ತೆರೆದಿದ್ರೆ ಯಾವುದೇ ವ್ಯಕ್ತಿಯ ನಾಮ ರೂಪ ಆ ಕಡೆ ಹೋಗುತ್ತೆ ಅಂದರೆ ನಮ್ಮ ಸಾಧನೆಗೆ ವಿಘ್ನ ಆಗುತ್ತೆ, ಅಡ್ಡಿ ಆಗುತ್ತೆ ಅಂತ ಹೇಳಿ. अभी तुम बच्चे जानते हो हम बल शिव बाबा को याद करते थे. कोई श्री कृष्ण को याद करते, कोई राम को याद करते, कोई अपने गुरु को याद करते. गुरु का भी छोटा लॉकेट बनाकर पहनते हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಬಲೆ ಶಿವಬಾಬೋರು ನೆನ್ಪು ಮಾಡ್ತಾ ಇದ್ವಿ. ಕೆಲವರು ಶಿವಬಾಬೋರು ನೆನ್ಪು ಮಾಡ್ತಾ ಇದ್ರಿ, ಕೆಲವರು ಶ್ರೀಕೃಷ್ಣನನ್ನು, ಕೆಲವರು ರಾಮನನ್ನು, ಕೆಲವರು ತಮ್ಮ ದೇಹದಾರಿ ಗುರುಗಳನ್ನು. ಕೆಲವರಿಗೆ ಇಷ್ಟೊಂದು ಭಾವನೆ ಇರುತ್ತೆ ಗುರುಗಳ ಮೇಲೆ, ಗುರುಗಳದ್ದು ಚಿಕ್ಕ ಲಾಕೆಟ್ ಮಾಡಿಕೊಂಡು ಕೊರಳಲ್ಲಿ ಹಾಕ್ಕೊಳ್ತಾರೆ. गीता का भी इतना छोटा लॉकेट बनाकर पहनते हैं. भक्ति मार्ग में तो सब ऐसे ही है, घर बैठे भी याद करते हैं. ಗೀತೆದು ಚಿಕ್ಕ ಲಾಕೆಟ್ ಮಾಡ್ಕೊಂಡು ಹಾಕ್ಕೊಳ್ತಾರೆ. ಭಕ್ತಿ ಮಾರ್ಗ ಅಂದ್ರೇ ಇದೆಲ್ಲದು ಭಕ್ತಿ ಮಾರ್ಗದ್ದೇ. ಮನೆಯಲ್ಲಿ ಕೂತ್ಕೊಂಡು ನೆನ್ಪು ಮಾಡ್ತಾರೆ. याद में यात्रा करने भी जाते हैं. चित्र तो घर में रखकर पूजा कर सकते हैं, परंतु ये भी भक्ति मार्ग की रस्म पड़ी हुई है. ನೆನಪಲ್ಲಿ ಯಾತ್ರೆನೂ ಮಾಡ್ತಾರೆ. ಯಾರು ಯಾತ್ರೆ ಮಾಡ್ತಾರೆ ಅವ್ರ ನೆನಪಲ್ಲಿ ಯಾತ್ರೆನೂ ಹೋಗ್ತಾರೆ. ಅವ್ರ ಚಿತ್ರ ಮನೇಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ. ಆದರೆ ಇದೆಲ್ಲವೂ ಭಕ್ತಿ ಮಾರ್ಗದ ಪದ್ಧತಿಗಳು. जन्म जन्मांतर यात्राओं पर जाते हैं, चारों धाम की यात्रा करते हैं. चार धाम क्यों कहते हैं? ಜನ್ಮ ಜನ್ಮಾಂತರನೂ ಯಾತ್ರೆ ಮಾಡ್ತಾರೆ, 4 ಧಾಮದ ಯಾತ್ರೆ ಅಂತ ಹೇಳ್ತಾರೆ. 4 ಧಾಮ್, 4 ಧಾಮದ ಯಾತ್ರೆ ಅಂತ ಯಾಕೆ ಹೇಳ್ತಾರೆ? ವೆಸ್ಟ್, ಈಸ್ಟ್, ನಾರ್ತ್, साउथ, चारों का चक्कर लगाते हैं. भक्ति मार्ग जब शुरू होता है तो पहले एक की भक्ति की जाती है, उसको कहा जाता है ಅವ್ಯಭಿಚಾರಿ ಭಕ್ತಿ. 4 ಧಾಮದ ಯಾತ್ರೆ ಅಂದ್ರೇನು? 4 ದಿಕ್ಕಿನ ಯಾತ್ರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ದಿಕ್ಕಿನ ಯಾತ್ರೆ ಚಕ್ಕರ್ ಹಾಕ್ತಾರೆ. ಭಕ್ತಿ ಮಾರ್ಗ ಯಾವಾಗ ಶುರು ಆಯಿತು? ದ್ವಾಪರ ಯುಗದಲ್ಲಿ ಮೊದಲು ಒಬ್ಬರದೇ ಭಕ್ತಿ ಮಾಡ್ತಾ ಇದ್ರಿ. ಆ ಒಬ್ಬರ ಭಕ್ತಿಗೆ ಹೇಳಲಾಗುತ್ತೆ ಅವ್ಯಭಿಚಾರಿ ಭಕ್ತಿ. ಸತೋ ಪ್ರಧಾನತೆ, ಅಭಿ ತೋ ಇಸ್ ಸಮಯ ಹೇ ತಮೋ ಪ್ರಧಾನ್. ಸತೋ ಪ್ರಧಾನವಾಗಿತ್ತು ಭಕ್ತಿ, ಆದರೆ ಅದೇ ಭಕ್ತಿ ಇವತ್ತು ತಮೋ ಪ್ರಧಾನ ಆಗಿದೆ. ಭಕ್ತಿ ವಿ ವ್ಯಭಿಚಾರಿ ಅನೇಕೋं को याद करते रहते हैं. तमो प्रधान 5 तत्वों का बना हुआ शरीर उनको भी पूजते हैं. ಭಕ್ತಿನೂ ಇವತ್ತು ವ್ಯಭಿಚಾರಿ ಭಕ್ತಿ. ವ್ಯಭಿಚಾರ ಅಂದರೆ ಅನೇಕರನ್ನ ನೆನ್ಪು ಮಾಡ್ತಾ ಇರ್ತಾರೆ. ಅವ್ಯಭಿಚಾರಿ ಅಂದರೆ ಕೇವಲ ಒಬ್ಬರನ್ನೇ ನೆನ್ಪು ಮಾಡೋದು. ತಮೋ ಪ್ರಧಾನ ಭಕ್ತಿನೂ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ 5 ತತ್ವಗಳಿಂದ ಮಾಡಲ್ಪಟ್ಟಂತಹ ಈ ಶರೀರನೂ ಪೂಜೆ ಮಾಡ್ತಾರೆ. ಅಂದರೆ गोया तमो प्रधान भूतों की पूजा करते, परंतु इन बातों को कोई समझते थोड़ी है. ಈ ಶರೀರ ಅಂದರೆ ಪಂಚಭೂತಗಳಿಂದ ಆಗಿರೋದು, ಅದರಿಂದ ಇದು ತಮೋ ಪ್ರಧಾನ ಭೂತ ಪೂಜೆ ಅಂತ ಹೇಳಲಾಗುತ್ತೆ. ಆದರೆ ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. ಬಲ್ ಯಹಾ ಬೈಠೆ ಹೇ ಪರಂತು ಬುದ್ಧಿಯೋ ಕಹಾ ಭಟಕ್ತಾ रहता है. यहाँ तो तुम बच्चों को आंख बंद कर ಶಿವ ಬಾಬಾ ಕೋ ಯಾದ್ ನಹಿ ಕರ್ನಾ ಹೇ. ಬಲೆ ಇಲ್ಲಿ ಬಂದು ಕೂತ್ಕೊಳ್ತಾರೆ, ಆದರೆ ಬುದ್ಧಿಯೋಗ ಎಲ್ಲೆಲ್ಲೋ ಅಲ್ದಾಡ್ತಾ ಇರುತ್ತೆ. ಇಲ್ಲಿ ನೀವು ಮಕ್ಕಳು ಕಣ್ಣು ಮುಚ್ಕೊಂಡು ಶಿವಬಾಬೋರ ನೆನಪಲ್ಲಿ ಕೂತ್ಕೊಳ್ಳಂಗಿಲ್ಲ. ಇಲ್ಲಿ ಕಣ್ಣು ತೆರೆದು ನೆನಪು ಮಾಡೋ ಅಂಥದ್ದು. ಜಾನ್ತೆ ಹೋ ಬಾ ಬಹುತ್ ಬಹುತ್ ದೂರ್ ದೇಶ್ ಕಾ ರೆಹನೆ ವಾಲಾ ಹೇ, ವಾ ಆಕರ್ ಬಚ್ಚೋಂ ಕೋ ಶ್ರೀಮತ್ ದೇತೆ ಹೇ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದ್ಯಾರೋ ವ್ಯಕ್ತಿಗಳು ಹೇಳ್ತಾ ಇಲ್ಲ. ಬಾಬೋರು ಬಹಳ ಬಹಳ ದೂರ ದೇಶದಲ್ಲಿರೋ ತಂದೆ ಬಂದು ನಾವು ಮಕ್ಕಳಿಗೆ ಶ್ರೀಮತ ಕೊಡ್ತಾರೆ. श्रीमत पर चलने से ही श्रेष्ठ देवता बनेंगे.
देवताओं की सारी राजधानी स्थापन हो रही है. ಶ್ರೀಮತದಂತೆ ನಡೆಯೋದ್ರಿಂದ ಮಾತ್ರ ನೀವು ಶ್ರೇಷ್ಠ ದೇವತೆಗಳಾಗ್ತೀರಿ. ದೇವತೆಗಳು ಅಂದರೆ ಈಗ ಇಡೀ ದೇವತೆಗಳ ರಾಜಧಾನಿನೇ ಸ್ಥಾಪನೆ ಆಗ್ತಾ ಇದೆ. तुम यहाँ बैठे अपना देवी देवताओं का राज्य स्थापन करते हो. पहले तुमको पता थोड़ी था वह कैसे स्थापन होता है. ಇಲ್ಲಿ ನಿಮ್ಮ ಮಕ್ಕಳು ಕುತ್ಕೊಂಡು ದೇವಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಏಕೆಂದರೆ ಇದು ನೆನಪಿನ ಯಾತ್ರೆಯಿಂದ ಮಾಡುವಂಥದ್ದು. ಮೊದಲು ನಿಮಗೆ ಗೊತ್ತಿತ್ತಾ ಹೇಗೆ ಸ್ಥಾಪನೆ ಆಗುತ್ತೆ ಅನ್ನೋದು. अभी जानते हो बाबा हमारा बाप भी है, टीचर बनकर पढ़ाते भी है और फिर साथ में भी ले जाएंगे, सद्गति करेंगे. ನೀವು ಮಕ್ಕಳಿಗೆ ಗೊತ್ತಿದೆ ಬಾಬೋರು ನಮ್ಮ ತಂದೆನೂ ಅವರೇ, ಟೀಚರಾಗಿ ಅವರೇ ಓದಿಸ್ತಾನೂ ಇದ್ದಾರೆ, ಮತ್ತು ಜೊತೆಯಲ್ಲೂ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಂದರೆ ಸದ್ಗತಿ ಕೊಡ್ತಾರೆ. ಗುರು ಲೋಗ್ ಕಿಸ್ಕಿ ಸದ್ಗತಿ ನಹಿ ಕರ್ತೆ. ಸರ್ವರಿಗೂ ಸದ್ಗತಿ ದಾತ ಶ್ರೀ ಬಾಬೋರು. ದೇಹದಾರಿ ಗುರುಗಳು ಯಾರಿಗೂ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಹಾ ತುಮಕೋ ಸಮझाया जाता है ये एक ही बाप टीचर सद्गुरु है. ಇಲ್ಲಿ ಮಕ್ಕಳಿಗೆ ಬಾಬೋರು ತಿಳಿಸ್ಕೊಡ್ತಾರೆ, ಇಲ್ಲಿ ಒಬ್ಬರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಬಾಪ್ ಸೆ ವರ್ಷ ಮಿಲ್ತಾ है. ಸದ್ಗುರು ಪುರಾನಿ ದುನಿಯಾ ಸೆ ನೈ ದುನಿಯಾ ಮೇ ಲೇ ಜಾಯಂಗೆ. ತಂದೆ ಅಂದರೆ ತಂದೆಯಿಂದ ಆಸ್ತಿ ಸಿಗುತ್ತೆ. ಸದ್ಗುರು ಅಂದರೆ ನಮ್ಮನ್ನು ಈ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಸದ್ಗತಿ ಕೊಡ್ತಾರೆ. ಇನ್ಸಾ ಬಾತೋಂಕೋ ಬುಡ್ಡಿ ಬುಡ್ಡಿ ಮಾತಾಯಿತು ಸಮಜ್ನ ಸಕೆ. ಇಷ್ಟೆಲ್ಲ ವಿಸ್ತಾರದ ಮಾತುಗಳನ್ನು ವೃದ್ಧ ಮಾತೆಯರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಉನೋಂಕೆ ಲಿಯೇ ಮುಖ್ಯ ಬಾತ್ ಹೇ. ತುಂಬ ವಿಸ್ತಾರದ ಜ್ಞಾನ ಅವ್ರು ತಿಳ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವರಿಗೆ ಇದು ಮುಖ್ಯ ಮಾತು. ಅಪ್ನೆ ಕೋ ಆತ್ಮ ಸಮಜ್ ಶಿವ ಬಾಬಾ ಕೋ ಯಾದ್ ಕರ್ನಾ ಹೇ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಶಿವ ಬಾಬೋರನ್ನು ನೆನ್ಪು ಮಾಡಿ. ಅಂದರೆ ವಿಸ್ತಾರದ ಜ್ಞಾನ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಈ ಸಾರವನ್ನು ನೆನ್ಪು ಮಾಡಿ. ಹಮ್ ಶಿವ ಬಾಬಾಕ್ಕೆ ಬಚ್ಚೆ ಹೇ, ಹಮ್ಕೋ ಬಾಬಾ ಸ್ವರ್ಗ ಕಾ ವರ್ಸಾ ದೇಂಗೆ. ನಾವು ಶಿವ ಬಾಬೋರ್ ಮಕ್ಕಳು, ನಮಗೆ ಬಾಬೋರ್ ಸ್ವರ್ಗದ ಆಸ್ತಿ ಕೊಡ್ತಾರೆ, ಅಂದರೆ ತಂದೆ ಆಸ್ತಿ ಸ್ವರ್ಗದ ಆಸ್ತಿ. ಬುಡ್ಡಿ ಮಾತಾओं को फिर ऐसे ऐसे तोतली भाषा में बैठ समझाना चाहिए. ಹೆಂಗೆ ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಭಾಷೆಯಲ್ಲಿ ತಿಳಿಸ್ಕೊಡ್ತೀವಿ, ಅದೇ ಥರ ವೃದ್ಧ ಮಾತೆಯರಿಗೂ ಕೂಡ ಆ ಒಂದು ಸರಳ ಭಾಷೆಯಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳು ತಿಳಿಸ್ಕೊಡ್ಬೇಕಾಗತ್ತೆ. तो हर एक आत्मा का हक है बाप से वर्षा लेना. ಪ್ರತಿಯೊಂದು ಆತ್ಮಕ್ಕೂ ಹಕ್ಕಿದೆ ಬಾಬೋರಿಂದ ಆಸ್ತಿ ತಗೊಳ್ಳೋಕ್ಕೆ. ಶರೀರ, ಮಕ್ಕಳು, ಯುವ, ವೃದ್ಧ ಇರ್ಬೋದು, ಆದರೆ ಎಲ್ಲ ಆತ್ಮಕ್ಕೂ ಹಕ್ಕಿದೆ ಬಾಬೋರಿಂದ ಆಸ್ತಿ ತಗೊಳ್ಳೋಕ್ಕೆ. ಮೌತ್ ತೋ ಸಾಮ್ನೆ ಕಡಾ ಹೇ, ಪುರಾನಿ ದುನಿಯಾ ಸೋ ಫಿರ್ ಜರೂರ್ ನೈ ಬನ್ನಿ ಹೇ. ಮೃತ್ಯು ಅಂತೂ ಮುಂದೆ ನಿಂತಿದೆ, ಹಳೆ ಜಗತ್ತು ಮತ್ತೆ ಈಗ ಹೊಸದು ಅವಶ್ಯಕವಾಗಿ ಆಗುತ್ತೆ. ಹೊಸದ್ರಿಂದ ಮತ್ತೆ ಪುನಃ ಹಳೇದಾಗತ್ತೆ. घर को बनने में कितने तोड़े मास लगते, फिर पुराना होने में 100 ವರ್ಷ ಲಗ್ ಜಾತೆ हैं. ಈಗ ಮನೆ ಒಂದು ಕಟ್ಟಬೇಕಾದ್ರೆ ಅದರ ನಿರ್ಮಾಣಕ್ಕೆ ಕೆಲವೇ ವರ್ಷಗಳು ಹಿಡಿಸುತ್ತೆ, 2-3 ವರ್ಷ ಆ ಥರ ಹಿಡಿಸ್ಬೋದು. ಅದೇ ಮನೆ ಹಳೇದಾಗಬೇಕಾದ್ರೆ 100 ವರ್ಷ ಆದರೆ ಇದು ತುಂಬ ಹಳೆ ಮನೆ ಅಂತ ಹೇಳ್ತಾರೆ. अभी तुम बच्चे जानते हो ये पुरानी दुनिया कलास होनी है. ये लड़ाई जो अब लगती है वह फिर 5000 ವರ್ಷ के बाद लगेगी. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಇದು ಹಳೆ ಜಗತ್ತಿದು, ಇದೀಗ ವಿನಾಶ ಆಗುತ್ತೆ. ಈ ಯುದ್ಧ ಏನು ಆಗುತ್ತೆ ಇದು 5000 ವರ್ಷದ ನಂತರ ಪುನಃನೂ ಆಗುತ್ತೆ. ये सब बातें बुढ़ियाएँ तो समझ न सके, ये फिर ब्राह्मणियों का काम है उनको समझाना. ಬಾಬಾ ಹೇಳ್ತಾರೆ ಎಲ್ಲ ಮಾತು ತುಂಬ ವೃದ್ಧಾವಸ್ಥೆನೋ ಅಥವಾ ಒಂದು ರೀತಿ ಮಂದವಾದ ಸ್ಥಿತಿಯಲ್ಲಿ ಇರೋರಿಗೆ ಅಷ್ಟು ಸಹಜವಾಗಿ ಬೇಗ ಅರ್ಥ ಆಗಲ್ಲ. ಅವರಿಗೆ ಅರ್ಥ ಮಾಡಿಸೋದು, ವೃದ್ಧರಿಗಾಗಲಿ ಅಥವಾ ತಿಳುವಳಿಕೆ ಕಡಿಮೆ ಇರೋರಿಗಾಗಲಿ ಅರ್ಥ ಮಾಡಿಸೋದು ಬ್ರಾಹ್ಮಣಿಯರ ಕೆಲಸ. ಇದು ಅವ್ರಿಗೆ ತಿಳಿಸ್ಕೊಡ್ಬೇಕು.
उनके लिए तो एक अक्षर ही काफ़ी है, अपने को आत्मा समझ बाप को याद करो. ಅಂತಹ ಆತ್ಮಗಳಿಗೆ ಇಷ್ಟೇ ಅರ್ಥ ಆದರೆ ಸಾಕು. ತನ್ನನ್ನು ತಾನು ಆತ್ಮ ಅಂತ ತಿಳ್ಕೊಂಡು ಬಾಬೋರನ್ನು ನೆನಪು ಮಾಡೋದು ಅರ್ಥ ಆದರೆ ಸಾಕು. तुम आत्मा परम धाम में रहने वाली हो, फिर यहाँ शरीर लेकर पार्ट बजाती हो. आत्मा यहाँ दुख और सुख का पार्ट बजाती है. ನೀವು ಆತ್ಮನೂ ಪರಂಧಾಮ ನಿವಾಸಿ, ಮತ್ತೆ ಇಲ್ಲಿಗೆ ಬಂದಿದ್ದೀರಿ, ಶರೀರ ಧಾರಣೆ ಮಾಡಿ ಪಾತ್ರ ಮಾಡ್ತೀರಿ. ಇಲ್ಲಿ ಪಾತ್ರನೂ ಸುಖ ದುಃಖದ ಪಾತ್ರವನ್ನು ಮಾಡುತ್ತೆ ಆತ್ಮ. ಮೂಲ ಬಾತ್ ಬಾಪ್ कहते हैं मुझे याद करो और ಸುಖ ಧಾಮ್ ಕೋ ಯಾದ್ ಕರೋ. ಮೂಲ ಮಾತು ಏನಂದರೆ, ನೀವು ನಿಮ್ಮನ್ನು ಆತ್ಮ ಅಂತ ತಿಳಿದು ನನ್ನೊಬ್ಬನ ನೆನ್ಪು ಮಾಡಿ, ಹಾಗೂ ಸುಖಧಾಮವನ್ನು ನೆನ್ಪು ಮಾಡಿ. ಬಾಪ್ ಕೋ ಯಾದ್ ಕರ್ನೆ ಸೆ ಪಾಪ್ ಕಟ್ ಜಾಯೆಂಗೆ और फिर ಸ್ವರ್ಗ ಮೇ ಆ ಜಾಯೆಂಗೆ. ಎಷ್ಟು ಬಾಬೋರ್ ನೆನ್ಪು ಮಾಡ್ತೀರಿ ಅಷ್ಟು ಸ್ವರ್ಗದಲ್ಲೂ ಬರ್ತೀರಿ ನೀವು. ಜೊತೆಗೆ ನಿಮ್ಮ ವಿಕರ್ಮನೂ ವಿನಾಶ ಆಗುತ್ತೆ, ಅಂದರೆ ಅನೇಕ ಜನ್ಮಗಳ ಪಾಪನೂ ನಾಶ ಆಗುತ್ತೆ. अब जितना जो याद करेंगे उतना पाप कटेंगे. ಪಾಪ ಎಷ್ಟು ನಾಶ ಆಗುತ್ತೆ, ಎಷ್ಟೆಷ್ಟು ನೀವು ಬಾಬೋರ್ ನೆನ್ಪು ಮಾಡ್ತೀರೋ ಅಷ್ಟು ಪಾಪ ಕಟ್ಟಾಗುತ್ತೆ. बुढ़ियों तो हिरे हुए हैं, सत्संगों में जाकर कथा सुनती है, उन्हों को फिर घड़ी घड़ी बाप की याद दिलानी है. ನೋಡಿ, ಬಹಳ ವಯಸ್ಸಾದವರು ಹಿಂದಿಂದ ಯಾವುದೋ ಒಂದು ಪದ್ಧತಿನ ಅನುಸರಿಸ್ಕೊಂಡು ಬಂದಿರ್ತಾರೆ. ಸತ್ಸಂಗಗಳಿಗೆ ಹೋಗೋದು, ಪ್ರವಚನ ಕೇಳೋದು, ಕತೆ ಕೇಳೋದು ಅದಕ್ಕೆ ಅವರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಅವರು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಂಥವರಿಗೆ ಈ ಜ್ಞಾನ ತಿಳಿಸ್ಬೇಕಂದ್ರೆ ಪದೇ ಪದೇ ಬಾಬೋರ್ ನೆನಪು ತರಿಸ್ಕೊಡ್ಬೇಕಾಗತ್ತೆ. स्कूल में तो पढ़ाई होती, कथा नहीं सुनी जाती. भक्ति मार्ग में तो तुमने ढेर कथाएं सुनी हैं, परंतु उनसे कुछ भी फ़ायदा नहीं होता है. ಸ್ಕೂಲ್ ಅಂದರೆ ಅಲ್ಲಿ ವಿದ್ಯೆ ಓದಿಸ್ತಾರೆ, ಕತೆ ಯಾರು ಕೂತ್ಕೊಂಡು ಹೇಳಲ್ಲ. ಕತೆ ಯಾವಾಗೋ ಒಂದೊಂದು ಸಂದರ್ಭದಲ್ಲಿ ನೀತಿ ಕತೆ ಹೇಳ್ಬೋದು, ಆದರೆ ಸ್ಕೂಲ್ ಅಂದರೆ ವಿದ್ಯೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕತೆಗಳನ್ನು ಕೇಳಿದ್ದೀರಿ, ಆದರೆ ಯಾವ ಕತೆ ಕೇಳೋದ್ರಿಂದ ಏನೂ ಲಾಭ ಆಗೋದಿಲ್ಲ. ಚೀಚಿ ದುನಿಯಾ ಸೆ ನೈ ದುನಿಯಾ ಮೇ ತೋ ಜಾನ ಸಕೆ. ಕತೆ ಕೇಳೋದ್ರಿಂದಾಗಲಿ ಅಥವಾ ಇನ್ನು ಪ್ರವಚನ ಕೇಳೋದ್ರಿಂದಾಗಲಿ ಹೊಸ ಜಗತ್ತಿಗಂತೂ ಈ ಕೊಳಕು ಜಗತ್ತಿಂದ ಹೊಸ ಜಗತ್ತಿಗೆ ಹೋಗೋಕ್ಕಾಗಲ್ಲ. मनुष्य न तो रचयिता बाप को न रचना को जानते हैं, ನೇತಿ ನೇತಿ कह देते हैं. ಮನುಷ್ಯರಿಗೆ ಯಾರ ಬಗ್ಗೆನೂ ಗೊತ್ತಿಲ್ಲ, ರಚಯಿತ ತಂದೆ ಬಗ್ಗೆನೂ ಗೊತ್ತಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆನೂ ಗೊತ್ತಿಲ್ಲ. ಅದಕ್ಕೆ ಮೊದಲಿನ ಸಾಧಕರು ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು. तुम भी आगे नहीं जानते थे, अभी तुम भक्ति मार्ग को अच्छी ರೀತಿ ಜಾನ್ ಗಯೆ ಹೋ. ನಿಮಗೂ ಬಾಬೋರು ಸಿಗದೆ ಇದ್ದಿದ್ರೆ ನಿಮಗೂ ಏನೂ ಗೊತ್ತಿರಲಿಲ್ಲ. ಈಗ ಭಕ್ತಿ ಮಾರ್ಗದ ಬಗ್ಗೆನೂ ನಿಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. घर में भी बहुतों के पास मूर्तियाँ होती है, चीज़ वही है. कोई कोई पति लोग भी स्त्री को कहते हैं तुम घर में मूर्ति रख बैठ पूजा करो. ಮನೆಯಲ್ಲಿ ಬಹಳಷ್ಟು ಪ್ರಕಾರದ ಮೂರ್ತಿಗಳನ್ನು ಚಿತ್ರಗಳನ್ನು ಇಟ್ಕೊಂಡಿರ್ತಾರೆ. ಅದೇ ವಸ್ತು ಅದು. ಯಾವ ವಸ್ತು ಮಂದಿರದಲ್ಲಿದೆ, ಯಾತ್ರಾ ಸ್ಥಳಗಳಿದೆ, ಅದೇ ವಸ್ತು ಮನೆಯಲ್ಲೂ ಇರುತ್ತೆ. ಅದಕ್ಕೆ ಕೆಲವರು ಮಹಿಳೆಯರಿಗೆ ಪತಿ ಹೇಳ್ತಾರೆ, ಸ್ತ್ರೀಗೆ ಪತ್ನಿಗೆ, ನಿಮ್ಮ ಮನೆಯಲ್ಲೇ ಮೂರ್ತಿ ಎಲ್ಲ ಇದೆ, ಇಲ್ಲೇ ಕುತ್ಕೊಂಡು ಪೂಜೆ ಮಾಡು, ಎಲ್ಲ ಕಡೆ ಅಲ್ದಾಡೋ ಅವಶ್ಯಕತೆ ಏನಿದೆ ಅಂತ. बाहर धक्का खाने क्यों जाती हो, परंतु उन्हों की भावना रहती है. ಎಲ್ಲ ಕಡೆ ಯಾಕೆ ಹೋಗಿ ಅಲ್ದಾಡಬೇಕು, ಮನೆಯಲ್ಲೇ ಎಲ್ಲ ಮೂರ್ತಿ ಇದೆ, ಇಲ್ಲೇ ಪೂಜೆ ಮಾಡಿ ಅಂತ ಹೇಳ್ತಾರೆ. ಆದರೆ ಮಾತೆಯರಿಗೆ ಬೇರೆ ಬೇರೆ ಭಕ್ತಿ ಮಾರ್ಗದ ಯಾತ್ರಾ ಸ್ಥಳಗಳಲ್ಲಿ ಹೋಗೋ ಭಾವನೆ ಇರುತ್ತೆ. ಅಭಿ ತುಮ್ ಸಮಜ್ತೆ ಹೋ ತೀರಥ್ ಯಾತ್ರಾ ಕರ್ನಾ ಮನ ಭಕ್ತಿ ಮಾರ್ಗಕ್ಕೆ ಧಕ್ಕೆ ಖಾನ. ಈಗ ನಿಮ್ಮ ಮಕ್ಕಳಿಗೆ ಅರ್ಥ ಆಗಿದೆ, ತೀರ್ಥಯಾತ್ರೆಗಳಿಗೆ ಹೋಗೋದು ಅಂದರೆ ಅರ್ಥ ಭಕ್ತಿ ಮಾರ್ಗದಲ್ಲಿ ಅಲ್ದಾಡೋದು ಪೆಟ್ಟು ತಿನ್ನೋದು. ಅನೇಕ ಬಾರ್ ತುಮ್ನೆ 84 के चक्र काटे, सत्युग त्रेता में कोई यात्रा नहीं होती है. ಅನೇಕ ಸಲ ಈ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೀರಿ.
ಸತ್ಯುಗ ತ್ರೇತಾಯುಗದಲ್ಲಿ ಯಾವುದೇ ಪ್ರಕಾರದ ಭಕ್ತಿ ಮಾರ್ಗದ ಯಾವುದೇ ಯಾತ್ರೆಗಳು ಅಲ್ಲಿರೋದಿಲ್ಲ. ವಹಾ ಕೊಯ್ ಮಂದಿರ ಆದಿ ಹೋತಾ ನಹಿ. ये यात्राएं आदि सब ಭಕ್ತಿ ಮಾರ್ಗ ಮೇ ಹಿ ಹೋತಿ ಹೈ. ಅಲ್ಲಿ ಯಾವುದೇ ಮಂದಿರಗಳು ಮುಂತಾದವು ಏನೂ ಇರೋದಿಲ್ಲ. ಈ ಯಾತ್ರೆಗಳೆಲ್ಲ ಆರಂಭ ಆಗದೆ ಭಕ್ತಿ ಮಾರ್ಗದಲ್ಲಿ. ಏಕೆಂದರೆ ಸತ್ಯಯುಗದಲ್ಲಿ ಚೈತನ್ಯ ದೇವತೆಗಳು ಸ್ವಯಮೇ ಇರ್ತಾರೆ. ಇನ್ನು ಸ್ಥೂಲವಾದ ಯಾವುದೇ ಮಂದಿರ ಭಕ್ತಿ ಇದ್ಯಾವುದೂ ಇರಲ್ಲ. ಜ್ಞಾನ ಮಾರ್ಗ ಮೇ ಸಬ್ ಕುಚ್ ಹೋತಾ ನಹಿ, ಉನ್ಕೋ ಕಹಾ ಜಾತಾ ಭಕ್ತಿ. ಜ್ಞಾನ ಮಾರ್ಗದಲ್ಲಿ ಇದ್ಯಾವುದೂ ಇರೋದಿಲ್ಲ, ಭಕ್ತಿಯ ಯಾವ ಚಿಹ್ನೆನೂ ಇರೋದಿಲ್ಲ. ಅದಕ್ಕೆ ಹೇಳೋದು ಭಕ್ತಿ, ಇದು ಜ್ಞಾನ. ಜ್ಞಾನ ಕೊಡೋರು ಏಕಕ್ಕೆ ಸಿವಾಯ್ ದೂಸರಾ ಕೊಯ್ ಹೇ ನಹಿ. ಜ್ಞಾನ ಕೊಡೋರು ಒಬ್ಬರೇ ಶಿವಬಾಬವರು, ಅವ್ರ ವಿನಃ ಇನ್ನೊಬ್ರು ಯಾರು ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಜ್ಞಾನ ಸಾಗರ ಅವರು ಒಬ್ಬರೇ. ಜ್ಞಾನ ಸೆ ಹಿ ಸದ್ಗತಿ ಹೋತಿ ಹೇ, ಸದ್ಗತಿ ದಾತಾ ಏಕ್ ಹಿ ಬಾಪ್ ಹೇ. ಜ್ಞಾನದಿಂದನೇ ಸದ್ಗತಿ, ಆ ಸದ್ಗತಿ ಕೊಡೋರು ಒಬ್ಬರೇ ತಂದೆ. ಶಿವ ಬಾಬಾ ಕೋ ಕೊಯ್ ಶ್ರೀ ಶ್ರೀ ನಹಿ कहते, उनको टाइटल की दरकार नहीं है, ये तो बड़ाई करते हैं, उनको कहते ही है ಶಿವ ಬಾಬಾ. ಶಿವ ಬಾಬೋರಿಗೆ ಏನು ಶ್ರೀ ಶ್ರೀ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈ ಟೈಟಲ್ ಏನೋ ಅವಶ್ಯಕತೆನೇ ಇಲ್ಲ ಬಾಬೋರಿಗೆ. ಇದೆಲ್ಲ ದೊಡ್ಡಸ್ತಿಕೆ ಮಾತಾಡ್ತಾರಷ್ಟೇ. ಬಾಬಾ ಹೇಳ್ತಾರೆ ನನಗೆ ಶಿವ ಬಾಬಾ ಅಂತ ಕರೀತಾರೆ. ಅಂದರೆ ಈಗ ಸನ್ಯಾಸಿಗಳಿಗೆ ಎಲ್ಲ ಶ್ರೀ ಶ್ರೀ ಎಲ್ಲ ಹೇಳ್ತಾರೆ, ಸಾಮಾನ್ಯ ಮನುಷ್ಯರಿಗೂ ಶ್ರೀ ಅಂತಾರೆ. ಬಾಬಾ ಹೇಳ್ತಾರೆ ನನಗೆ ಶಿವ ಬಾಬಾ ಅಂದರೆ ಸಾಕು, ಶ್ರೀ ಶ್ರೀ ಏನೋ ಅವಶ್ಯಕತೆ ಇಲ್ಲ. ತುಮ್ ಬುಲಾತೆ ಹೋ ಶಿವ ಬಾಬಾ, ಹಮ್ ಪತೀತ್ ಬನ್ ಗಯೆ, ಹಮ್ಕೋ ಆಕರ್ ಪಾವನ್ ಬನಾओ. ಭಕ್ತಿ ಮಾರ್ಗಕ್ಕೆ ದುಬನ್ ಮೇ ಗಲೆ ತಕ್ ಫಸ್ ಪಡೆ ಹೇ. ನೀವೇ ಕರೀತಾ ಬಂದಿದ್ದೀರಿ, ಶಿವ ಬಾಬಾ ನಾವು ಪತೀತರಾಗಿದ್ದೀವಿ, ನಮ್ಮನ್ನು ಬಂದು ಪಾವನ ಮಾಡಿ ಅಂತ ಕರೀತಾ ಬಂದಿದ್ದೀರಿ. ಭಕ್ತಿ ಮಾರ್ಗ ಅಂದರೆ ಬಾಬಾ ಹೇಳ್ತಾರೆ ತುಂಬ ಆಳವಾದ ಕೆಸರಿದ್ದಂಗೆ. ಈ ಭಕ್ತಿಯ ಕೆಸರಲ್ಲಿ ಹೂತೋಗ್ಬಿಟ್ಟಿದ್ದೀರಿ ಕತ್ವರೆಗೂ. ಜುಟ್ಟು ಮಾತ್ರ ಅಷ್ಟೇ ಉಳಿದಿದೆ, ಅಲ್ಲಿವರೆಗೂ ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀರಿ. ಫಸ್ಕರ್ ಫಿರ್ ಚಿಲ್ಲಾತೆ, ವಿಷಯ ವಾಸನಾ ಕೆ ದುಬನ್ ಮೇ ಏಕದಮ್ ಫಸ್ ಪಡ್ತೆ ಹೇ. ಸಿಕ್ಕಾಕೊಂಡು ಬಿಟ್ಟಿದ್ದೀರಿ, ಜೊತೆಗೇನು ಮಾಡ್ತೀರಿ, ಚೀರಾಡ್ತೀರಿ, ನಮ್ಮನ್ನು ಇದರಿಂದ ಬಿಡಿಸಿ. ವಿಷಯ ವಾಸನೆಗಳು, ವಿಕಾರಗಳ ದುರ್ಗಂಧ, ವಿಕಾರಗಳ ಕೆಸರಲ್ಲಿ ಏಕದಮ್ ಮುಳುಗೋಗ್ಬಿಟ್ಟಿದ್ದೀರಿ. ಸೀಡಿ ನೀಚೆ ಉತರ್ತೆ ಉತರ್ತೆ ಫಸ್ ಪಡ್ತೆ. ಕೆಳಗಿಳಿತಾ ಇಳಿತಾ ಈ ಜನನ ಮರಣದ ಮೆಟ್ಲನ್ನು ಇಳಿತಾ ಕ್ರಮೇಣ ಸಿಕ್ಕಾಕೊಳ್ತಾ ಬಂದಿದ್ದೀರಿ. ಕೋಯಿ ಕೋಬಿ ಪತಾ ನೈ ಪಡ್ತಾ ತಬ್ ಕೇತೆ ಬಾಬಾ ಹಮ್ಕೋ ನಿಕಾಲು. ಯಾರಿಗೂ ಗೊತ್ತಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮ್ಮನ್ನು ಬಿಡಿಸು ಅಂತ ಕರಿತೀರಿ. ಅದಕ್ಕೋಸ್ಕರನೇ ಬಾಬೋರನ್ನು ಕರೆಯೋದು, ನಮ್ಮನ್ನು ಈ ಒಂದು ಬಂಧನದಿಂದ ಬಿಡಿಸು ಅಂತ. ಬಾಬಾ ಕೋಬಿ ಡ್ರಾಮಾ ಅನುಸಾರ ಆನಾ ಹಿ ಪಡ್ತಾ ಹೇ. ಒಂದು ಕಡೆ ನೀವು ಕರಿತೀರಿ, ಅದಕ್ಕೂ ಬರ್ತಾರೆ. ಇನ್ನೊಂದು ಕಡೆ ಬಾಬಾ ಹೇಳ್ತಾರೆ ಡ್ರಾಮಾನುಸಾರ ನಾನು ನನ್ನ ಟೈಮಿಗೆ ಬರಲೇಬೇಕಾಗತ್ತೆ. ಬಾಬಾ ಕೇತೆ ಹೇ ಮೇ ಬಂದಾಯಿ ಮಾನ್ ಹೂँ, ಇನ್ ಸಬ್ಕೋ ದುಬನ್ ಸೆ ನಿಕಾಲ್. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಬಂಧಿತ ಆಗಿದ್ದೀನಿ ಡ್ರಾಮಾದಲ್ಲಿ, ನಿಮ್ಮೆಲ್ಲರನ್ನ ಈ ಕೆಸರಿಂದ ಈ ಬಂಧನದಿಂದ ಬಿಡಿಸ್ಲಿಕ್ಕೆ. ಏಕೆಂದರೆ ಇನ್ಯಾರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. इनको कहा जाता कुंभी पाक नरक, रौरव नरक भी कहते हैं. ये बाप बेट समझाते हैं, उनको पता थोड़ी पड़ता है. ಈ ಕಲಿಯುಗದ ನರಕ ಎಂಥದ್ದು ಅಂದರೆ ಇದಕ್ಕೆ ಕುಂಭಿ ಪಾಕ್ ನರಕ ಅಂತಲೂ ಹೇಳಲಾಗುತ್ತೆ, ರೌರವ ನರಕ ಅಂತಲೂ ಹೇಳಲಾಗುತ್ತೆ. ನರಕಕ್ಕೆ ತುಂಬ ಹೆಸರಿದೆ, ಅದರಲ್ಲಿ ತುಂಬ ಕನಿಷ್ಠವಾದ ನರಕ ಇದು. ಈಗ ಬಾಬೋರು ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಅವರಿಗೇನು ಗೊತ್ತಿಲ್ಲ, ಜಗತ್ತಿನ ಮನುಷ್ಯರಿಗೇನೂ ಗೊತ್ತಿಲ್ಲ. ತುಮ್ ಬಾಪ್ಕೋ ದೇಕೋ ನಿಮಂತ್ರಣ ಕೇಸೆ ದೇತೆ ಹೋ. ಅದ್ಭುತ ಏನಂದರೆ ನೋಡಿ, ಬಾಬೋರಿಗೆ ನೀವು ಎಲ್ಲಿ ನಿಮಂತ್ರಣ ಕೊಡ್ತೀರಿ? निमंत्रण तो कोई शादी मुरादी आदि पर दिया जाता है. तुम कहते हो हे पतित पावन बाबा, इस पतित दुनिया रावण की पुरानी दुनिया में आओ. ಬಾಬೋರಿಗೆ ನಿಮಂತ್ರಣ ಎಲ್ಲಿ ಕೊಟ್ಟಿದ್ದೀರಿ ನೋಡಿ, ಮನುಷ್ಯರಿಗೆ ನಿಮಂತ್ರಣ ಎಲ್ಲಿ ಕೊಡ್ತೀರಿ?
ಒಳ್ಳೆ ಕಾರ್ಯಕ್ರಮಗಳಲ್ಲಿ ಕೊಡ್ತೀರಿ. ಮದುವೆ, ಗೃಹ ಪ್ರವೇಶ, ಮತ್ತೊಂದು ಒಳ್ಳೆ ಕಾರ್ಯಗಳಿಗೆ ನಿಮಂತ್ರಣ ಕೊಡ್ತೀರಿ. ಬಾಬಾ ಹೇಳ್ತೀರಿ, ನನಗೆಲ್ಲಿ ಕರೀತೀರಿ? ಪತೀತ ಪಾವನ ತಂದೆ ಬಾ, ಈ ಪತೀತ ಜಗತ್ತಲ್ಲಿ, ರಾವಣನ ಹಳೇ ಜಗತ್ತಲ್ಲಿ ಬಾ ಅಂತ ನಂಗಿಲ್ಲಿ ಕರೀತೀರಿ. ಅದು ಏನಕ್ಕೋಸ್ಕರ ಕರೀತೀರಿ? हम गले तक इसमें फंसे हुए हैं, सिवाय बाप के और कोई निकाल न सके. ಕುತ್ತಿಗೆವರೆಗೂ ಜುಟ್ಟೊಂದು ಬಿಟ್ಟು ಇನ್ನೆಲ್ಲ ಮುಳುಗೋಗ್ಬಿಟ್ಟಿದೆ. ನಮ್ಮನ್ನು ಈ ಬಂಧನದಿಂದ ಬಿಡಿಸು ಅಂತ ಕರೆದಿದ್ದೀರಿ. ಬಾಬೋರ ವಿನಃ ಇದರಿಂದ ಯಾರು ಬಿಡಿಸೋಕ್ಕೆ ಸಾಧ್ಯ ಇಲ್ಲ. कहते भी है दूर देश का रहने वाला शिव बाबा, ये रावण का देश है. ಮತ್ತು ಎಲ್ಲಿರೋರನ್ನು ಕರಿತೀರಿ ನೋಡಿ? ಒಂದು ಕಡೆ ಸರ್ವವ್ಯಾಪಿ ಅಂತಾರೆ, ಮತ್ತೊಂದು ಕಡೆ ಏನು ಹೇಳ್ತೀರಿ? ಓ ದೂರ ದೇಶದಲ್ಲಿರೋ ತಂದೆ ಶಿವ ಬಾಬಾ ಬಾ ಅಂತ ಕರಿತೀವಿ. ಪರದೇಶಕ್ಕೆ ಬಾ ಅಂತ. ಏಕೆಂದರೆ ಇದು ರಾವಣನ ದೇಶ. ಇದು ಸಬ್ಕಿ ಆತ್ಮ ತಮೋ ಪ್ರಧಾನ್ ಹೋ ಗಯಿ, ಇಸಿಲಿಯೇ ಬುಲಾತೆ ಬಿ ಹೇ ಆಕರ್ ಪಾವನ್ ಬನಾವ್. ಎಲ್ಲ ಆತ್ಮನೂ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಕರೀತಾರೆ, ಬಂದು ನಮ್ಮನ್ನು ಪಾವನ ಮಾಡಿ ಅಂತ. पतित पावन सीताराम ऐसे गाते चिल्लाते, ऐसे नहीं कि वह पवित्र रहते हैं. ये दुनिया ही पतित है, रावण राज्य है, इसमें तुम फंस पड़े हो. ಪತೀತ ಪಾವನ ಸೀತಾರಾಮ್ ಅಂತ ಭಜನೆ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಸಂಘಟನೆಯಲ್ಲಿ ಎಷ್ಟು ಜೋರು ವಾಯ್ಸಲ್ಲಿ ಹಾಡ್ತಾರೆ. ಹಾಗಂತ ಈ ರೀತಿ ಅಲ್ಲ, ಅವರು ಪವಿತ್ರವಾಗಿರ್ತಾರೆ ಅಂತ. ಈ ಜಗತ್ತೇ ಪತೀತ ಜಗತ್ತು, ರಾವಣ ರಾಜ್ಯ ಇದು. ಇದರಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ. फिर ये निमंत्रण दिया है बाबा, आकर हमको कुंभी पाक नरक से निकालो. तो बाबा आए हैं, कितना तुम्हारा ओबीडियंट सर्वेंट है. ಬಾಬಾ ಹೇಳ್ತಾರೆ, ನೋಡಿ ನೀವು ನನಗೆ ನಿಮಂತ್ರಣ ಎಲ್ಲಿ ಕೊಟ್ಟಿದ್ದೀರಿ? ಬಾಬಾ ಬಂದು ನಮ್ಮನ್ನು ಈ ಕುಂಭಿ ಪಾಕ್ ನರಕದಿಂದ ಹೊರಗೆ ತೆಗಿರಿ, ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ, ಬಿಡಿಸಿ ಅಂತ. ಸೊ ಬಾಬೋರು ಬಂದಿದ್ದಾರೆ ಈಗ ಬಿಡ್ಸೋಕ್ಕೋಸ್ಕರನೇ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಒಬಿಡಿಯೆಂಟ್ ಸರ್ವೆಂಟ್, ನಾನು ವಿಧೇಯತೆಯಿಂದ ಸೇವೆ ಮಾಡ್ತೀನಿ. ಡ್ರಾಮಾ ಮೇ ಅಪಾರ್ ದುಃಖ ತುಮ್ ಬಚ್ಚೋನೆ ದೇಖೆ ಹೇ, ಟೈಮ್ ಪಾಸ್ ಹೋತಾ ಜಾತಾ ಹೇ, ಏಕ್ ಸೆಕೆಂಡ್ ನ ಮಿಲೆ ದೂಸರೆ ಸೆ. ಡ್ರಾಮಾದಲ್ಲಿ ಅಪಾರ ದುಃಖವನ್ನು ನೋಡಿದ್ದೀರಿ ನಿಮ್ಮ ಮಕ್ಕಳು. ಏಕೆಂದರೆ ಆದಿಯಲ್ಲಿ ಎಷ್ಟೊಂದು ಪ್ರಕಾರದ ಘಟನೆಗಳನ್ನು ನೋಡಿದ್ದಾರೆ ಮಕ್ಕಳು. ಟೈಮ್ ಪಾಸ್ ಆಗ್ತಾ ಹೋಗುತ್ತೆ. ಒಂದು ಸೆಕೆಂಡು ಇನ್ನೊಂದು ಸೆಕೆಂಡಿಗೆ ಹೋಲಿಕೆನೂ ಮಾಡೋಕ್ಕಾಗಲ್ಲ. अब बाप तुमको लक्ष्मी नारायण जैसा बनाते हैं, फिर तुम आधा कल्प राज्य करेंगे, स्मृति में लाओ. ಈಗ ಬಾಬೋರ್ ನಿಮ್ಮ ಮಕ್ಕಳಿಗೆ ಲಕ್ಷ್ಮೀ ನಾರಾಯಣರಂತೆ ಮಾಡ್ತಾರೆ, ಮತ್ತು ಅರ್ಧ ಕಲ್ಪ ಹೋಗಿ ನೀವು ರಾಜ್ಯ ಮಾಡ್ತೀರಿ. ಇದೆಲ್ಲ ಸ್ಮೃತಿಗೆ ತಂದ್ಕೊಳ್ಳಿ. ಹೇಗೆ ನಾವು ಪಾತ್ರ ಮಾಡ್ತಾ ಬಂದಿದ್ದೀವಿ, ಈ ಸ್ವದರ್ಶನ ಚಕ್ರ ಸ್ಮೃತಿಗೆ ತಂದ್ಕೊಳ್ಳಿ. अब टाइम बहुत थोड़ा है, मौत शुरू हो जाएगा तो मनुष्य वायरे हो जाएंगे. थोड़े समय में क्या हो जाएगा. ಮಕ್ಕಳೇ, ಸಮಯ ದಿನನಿತ್ಯನೂ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮೃತ್ಯು ಹೋಲ್ಸೇಲ್ ಮೃತ್ಯುನೂ ಶುರು ಆಗುತ್ತೆ. ಮನುಷ್ಯರಿಗೆ ಎಷ್ಟೊಂದು ಕನ್ಫ್ಯೂಸ್ ಆಗುತ್ತೆ, ಗೊಂದಲ ಆಗುತ್ತೆ. ಮಕ್ಕಳೇ, ಇದೆಲ್ಲ ಸ್ವಲ್ಪ ಸಮಯದಲ್ಲೇ ಏನೆಲ್ಲ ಆಗಿಬಿಡುತ್ತೆ. कई तो टका सुनकर भी आर्ट फेल हो जाएंगे, मरेंगे ऐसे जो मत पूछो. ಬಾಬಾ ಹೇಳ್ತಾರೆ, ಕೆಲವರಿಗೆ ಒಂದು ಸೌಂಡ್ ಕೇಳಿದರೆ ಸಾಕು ಆರ್ಟ್ ಫೇಲ್ ಆಗಿಬಿಡ್ತಾರೆ. ಯಾವುದೇ ಒಂದು ಪಟಾಕಿ ಸೌಂಡ್ ಅಲ್ಲ, ಬಾಂಬ್ ಸೌಂಡ್ ಎಲ್ಲ ಕೇಳಿದ್ರೆ ಆ ಸೌಂಡಿಗೆ ಆರ್ಟ್ ಫೇಲ್ ಆಗಿಬಿಡುತ್ತೆ. ಬಾಬಾ ಹೇಳ್ತಾರೆ, ಯಾವ ಥರ ಸಾಯ್ತಾರೆ ಜನ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. देखो ढेर बुढ़ी माताएं आई है, बिचारी कुछ भी समझ न सके. ಬಾಬೋರ್ ಮುಂದೆ ಆ ಸಮಯದಲ್ಲಿ ತುಂಬ ವೃದ್ಧ ಮಾತೆಯರು ಬಂದಿದ್ದಾರೆ ಗ್ರೂಪು. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಲವರಿಗಂತೂ ಏನು ಅರ್ಥನೇ ಆಗಲ್ಲ. जैसे तीरथ पर जाते हैं ना, तो एक दो को देख तैयार हो पड़ते, हम भी चलते हैं. ಎಲ್ಲ ಗ್ರೂಪ್ ಬಂದುಬಿಟ್ಟಿದ್ದಾರೆ ಬಾಬೋರ್ ಮುಂದೆ. ಹೆಂಗೆ ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆ ಹೋಗ್ತಾರೆ, ಯಾರೋ ಒಬ್ಬರು ಇಬ್ಬರು ಹೊರಟರು ಅಂತ ನಾನು ಬರ್ತೀನಿ ಅಂತ ಹೊರಟು
ಇಷ್ಟೊಂದು ಜನ ಮಾತೆಯರು ಬಂದಿದ್ದಾರೆ. अभी तुम जानते हो भक्ति मार्ग के तीर्थ यात्रा का अर्थ ही है नीचे उतरना, तमो प्रधान बनना. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಭಕ್ತಿ ಮಾರ್ಗ ಅಂದರೆ ಏನು. ಭಕ್ತಿ ಮಾರ್ಗ ಅಂದರೆ ತೀರ್ಥ ಯಾತ್ರೆಗಳನ್ನು ಮಾಡ್ತಾರೆ, ಅದರ ಅರ್ಥ ಇನ್ನೂ ಕೆಳಗಿಳಿತಾನೇ ಬರ್ತಾರೆ, ಇನ್ನೂ ಆತ್ಮ ತಮೋ ಪ್ರಧಾನನೇ ಆಗ್ತಾ ಹೋಗ್ತಾರೆ. ಬಡೇತೆ ಬಡಿ ಯಾತ್ರಾ ತುಮಾರಿ ಯೇ ಹೇ तो तुम पति दुनिया से पावन दुनिया में जाते हो. ದೊಡ್ಡದರಲ್ಲಿ ದೊಡ್ಡ ಯಾತ್ರೆ ನಿಮ್ಮದು ಇದೇನೆ, ನೆನಪಿನ ಯಾತ್ರೆ. ಈ ಯಾತ್ರೆಯಿಂದ ಈ ಪತೀತ ಜಗತ್ತಿಂದ ಪಾವನ ಜಗತ್ತಿಗೆ ಹೋಗ್ತೀರಿ. तो इन बच्चियों को कुछ तो शिव बाबा की याद दिलाते रहो. ಬಾಬಾವ್ರ ದೃಷ್ಟಿ ವಿಶೇಷವಾಗಿ ವೃದ್ಧ ಮಾತೆಯರ ಮೇಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮಕ್ಕಳಿಗೂ ಒಂದಲ್ಲ ಒಂದು ರೀತಿ ಸ್ವಲ್ಪ ಅಲ್ಪ ಆದರೂ ಶಿವ ಬಾಬೋರು ನೆನಪು ತರಿಸ್ಕೊಡ್ತಾ ಇರಿ. ಇದು ನೀವು ಬ್ರಾಹ್ಮಣಿಯರ ಕೆಲಸ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ಬಾಬೋರು. ಶಿವ ಬಾಬಾ ಕಾ ನಾಮ್ ಯಾದ್ ಹೇ, ಥೋಡಾ ಬಹುತ್ ಸುನ್ತಿ ಹೇ ತೋ ಸ್ವರ್ಗ ಮೇ ಆಯೇಗಿ. ಅವ್ರಿಗೆ ಶಿವ ಬಾಬೋರ ಹೆಸರು ನೆನಪಿದೆಯಾ, ರೂಪ ನೆನಪಿದೆಯಾ, ಹೇಗಾದರೂ ನೆನಪು ಅವರಿಗೆ ಅವ್ರದ್ದೇ ರೀತಿಯಲ್ಲಿ ಮಾಡಿಸಿ. ಏಕೆಂದರೆ ಅಲ್ಪ ಸ್ವಲ್ಪ ಜ್ಞಾನ ಕೇಳಿದರೂ ಕೂಡ ಸ್ವರ್ಗದಲ್ಲಿ ಬರ್ತಾರೆ. ಫಲ್ ಜರೂರ್ ಮಿಲ್ನಾ ಹೇ, ಬಾಕಿ ಪದ ತೋ ಪಡಾಯಿ ಸೆ. ಈ ಫಲ ಅವಶ್ಯಕವಾಗಿ ಸಿಗುತ್ತೆ. ಸ್ವರ್ಗಕ್ಕೆ ಬರ್ಬೋದು, ಆದರೆ ಪದವಿ ಅವ್ರವ್ರು ಓದೋದ್ರ ಮೇಲೆ ಪದವಿ ಇದೆ. ಉಸ್ಮೇ ಬಹುತ್ ಫರಕ್ ಪಡ್ ಜಾತಾ ಹೇ. ऊंच ते ऊंच फिर कम से कम, ರಾತ್ ದಿನ್ ಕಾ ಫರಕ್ ಪಡ್ ಜಾತಾ ಹೇ. ಬಾಬಾ ಹೇಳ್ತಾರೆ ಪದವಿಯಲ್ಲೂ ತುಂಬ ಅಂತರ ಆಗಿಬಿಡುತ್ತೆ. ಶ್ರೇಷ್ಠದರಲ್ಲಿ ಶ್ರೇಷ್ಠರಾಗಿರೋರಿಗೂ ಮತ್ತು ತುಂಬ ಕಡಿಮೆಯಲ್ಲಿ ಕಡಿಮೆ ಆಗಿರೋರಿಗೂ ಹಗಲು ರಾತ್ರಿಯಷ್ಟು ಅಂತರ ಆಗಿಬಿಡುತ್ತೆ ಪದವಿಯಲ್ಲಿ. ಕಹಾ ಪ್ರೈಮ್ ಮಿನಿಸ್ಟರ್, ಕಹಾ ನೌಕರ್ ಚಾಕರ್, ಎಷ್ಟೊಂದು ಅಂತರ ಇದೆ. ಪ್ರೈಮ್ ಮಿನಿಸ್ಟ್ರಿಯಲ್ಲಿ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟ್ರಿಯಲ್ಲಿ ಆ ನೌಕರಿ ಚಾಕರಿ ಮಾಡೋರಲ್ಲಿ ಎಷ್ಟೊಂದು ಅಂತರ ಇದೆ. ರಾಜಧಾನಿಯಲ್ಲೂ ಇದೇ ಥರ ನಂಬರ್ ವಾರ್ ಇರ್ತಾರೆ. ಸ್ವರ್ಗ ಮೇ ಭಿ ರಾಜಧಾನಿ ಹೋಗಿ ಪರಂತು ವಹಾ ಪಾಪಾತ್ಮಾಯೇ ಗಂದೆ ವಿಕಾರಿ ನಹಿ ಹೋಂಗೆ. ಸ್ವರ್ಗದಲ್ಲೂ ರಾಜಧಾನಿ ಇರುತ್ತೆ, ಅಂದರೆ ನಂಬರ್ ವಾರ್ ಪದವಿ ರಾಜ್ಯ ಇರುತ್ತೆ. ಆದರೆ ಅಲ್ಲಿ ಪಾಪಾತ್ಮರು, ಕೊಳಕು ವಿಕಾರಿಗಳು ಇವ್ರು ಯಾರೂ ಅಲ್ಲಿರೋದಿಲ್ಲ. ಹೇ ನಿರ್ವಿಕಾರಿ ದುನಿಯಾ. ಯಾಕಿರಲ್ಲ ಅಂದರೆ ಆ ಜಗತ್ತೇ ನಿರ್ವಿಕಾರಿ ಜಗತ್ತದು. ತುಮ್ ಕಹೆಂಗೆ ಹಮ್ ಯೇ ಲಕ್ಷ್ಮೀ ನಾರಾಯಣ ಜರೂರ್ ಬನೆಂಗೆ, ತುಮಕೋ ಹಾತ್ ಉಠಾತೆ ದೇಖ್ ಬುಡ್ಡಿಯ ಆದಿ ಭಿ ಸಬ್ ಹಾತ್ ಉಠಾ ದೇಗಿ. ಈಗ ಬಾಬೋರು ನೀವೇನು ಪದವಿ ಪಡ್ಕೊಳ್ತೀರಿ, ಏನಾಗಬೇಕು ಅಂದರೆ ಎಲ್ಲರೂ ಲಕ್ಷ್ಮೀನಾರಾಯಣರಾಗ್ತೀವಿ ಅಂತ ಕೈ ಎತ್ತುತ್ತೀರಿ ಅಲ್ವಾ. ನೀವು ಕೈ ಎತ್ತುತ್ತೀರಿ ಅಂದರೆ ನಿಮ್ಮನ್ನು ನೋಡಿ ವೃದ್ಧ ಮಾತೆಯರು, ವೃದ್ಧರೂ ಅಂದರೆ ಏನೂ ಅರ್ಥ ಆಗಲ್ಲ, ನೀವು ಕೈ ಎತ್ತೋದನ್ನು ನೋಡಿ ಅವರೂ ಕೈ ಎತ್ತಿಬಿಡ್ತಾರೆ. ಸಮಸ್ತಿ ಕುಚ್ ಭಿ ನಹಿ, ಫಿರ್ ಭಿ ಬಾಪ್ ಕೆ ಪಾಸ್ ಆಯಿ ತೋ ಸ್ವರ್ಗ ಮೇ ತೋ ಜಾಯೇಗಿ, ಪರಂತು ಸಬ್ ಐಸೆ ಥೋಡಿ ಬನೇಗಿ. ಅವ್ರಿಗೇನು ಅರ್ಥ ಆಗಲ್ಲ. ಈಗ ಯಾರೋ ಕೈ ಎತ್ತಿದ್ರು, ಯಾಕೆ ಎತ್ತುತ್ತಿದ್ದಾರೋ ನಾವು ಎತ್ತೋಣ ಅಂತ ಎತ್ತುತ್ತಾರೆ. ಆದರೂ ಬಾಬೋರ ಹತ್ರ ಬಂದಿದ್ದಾರಲ್ಲ, ಸ್ವರ್ಗದಲ್ಲಂತೂ ಬರ್ತಾರೆ. ಆದರೆ ಎಲ್ಲರದು ಆ ಥರ ಆಗೋದಿಲ್ಲ. ಪ್ರಜಾ ಭಿ ಬನೇಗಿ. ಬಾಬಾ कहते मैं गरीब निवास हूँ तो ಬಾಬಾ ಗರೀಬೋಂ ಕೋ ದೇ ಖುಷ್ ಹೋತೆ ಹೇ. ಪ್ರಜೆಗಳು ಆಗ್ತಾರೆ. ಬಾಬಾ ಹೇಳ್ತಾರೆ ನಾನು ಬಡವರ ಬಂಧು. ಬಾಬಾ ಬಡವರನ್ನು ನೋಡಿ ತುಂಬ ಬಾಬೋರಿಗೆ ಖುಷಿ ಆಗುತ್ತೆ. ಕಲ್ ಕಿತನೆ ಭಿ ಬಡೇತೆ ಬಡೇ ಸಾವುಕಾರ ಪದಂ ಪತಿ ಹೇ, ಉನ್ಸೆ ಭಿ ಊಂಚ್ ಪದ ಪಾಯಂಗೆ 21 ಜನ್ಮೋಂ ಕೆ ಲಿಯೆ. ಬಾಬಾ ಹೇಳ್ತಾರೆ ಬಡವರನ್ನು ನೋಡಿ ಯಾಕೆ ಖುಷಿ ಆಗುತ್ತೆ ಬಾಬೋರಿಗೆ ಅಂದರೆ, ಬಲೆ ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿರ್ತಾರೆ, ಪದ್ಮಾಪತಿಗಳಿರ್ತಾರೆ, ಆದರೆ ಈ ಬಡವರು ಅವರಿಗಿಂತನೂ ತುಂಬ ಉನ್ನತ ಪದವಿಯನ್ನು ಪಡ್ಕೊಂಡು ಬಿಡ್ತಾರೆ 21 ಜನ್ಮಕ್ಕೆ. ये भी अच्छा है. बुढ़िया जब आती है तो बाप को खुशी होती है, फिर भी श्री कृष्णपुरी में तो जाएगी ना. ಇದು ಒಳ್ಳೆಯದಲ್ವಾ. ಬಾಬಾ ಹೇಳ್ತಾರೆ ವೃದ್ಧರು ಬರ್ತಾರೆ ಬಾಬೋರ ಹತ್ರ, ಅವ್ರಿಗೆ ತುಂಬ ಏನೂ ಅರ್ಥ ಆಗಲ್ಲ, ಅಲ್ಪ ಸ್ವಲ್ಪ ಏನೂ ಅರ್ಥ ಆಗುತ್ತಷ್ಟೇ, ಅರ್ಥ ನೀವು ಮಾಡಿಸಿ. ಆದರೆ ಅವರನ್ನು ನೋಡಿದರೆ ಬಾಬೋರಿಗೆ ತುಂಬ ಖುಷಿ ಆಗುತ್ತೆ. ಏಕೆಂದರೆ
ಇವರಿಷ್ಟು ಇನೋಸೆಂಟ್ ಆಗಿದ್ರು ಶ್ರೀಕೃಷ್ಣ ಪುರಿಗಂತೂ ಬರೋ ಹಕ್ಕುದಾರರಾಗ್ಬಿಡ್ತಾರಲ್ಲ. ये है रावणपुरी जो अच्छी रीति पढ़ेंगे श्री कृष्ण को भी गोद में झुलाएंगे. ಮಕ್ಕಳೇ, ಇದು ರಾವಣಪುರಿ. ಇದು ಈಗೇನಾದರೂ ಈ ವಿದ್ಯೆನ ಚೆನ್ನಾಗಿ ಓದ್ತೀರಿ ಅಂದರೆ ಶ್ರೀಕೃಷ್ಣನನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಪಾಲನೆ ಮಾಡ್ಬೋದು. ಪ್ರಜಾ ತೋಡಿ ಅಂದರ ಆ ಸಕೇಗಿ ವತ್ತು ಕವಿ ಕರ್ಕೆ ದೀದಾರ್ ಕರೇಗಿ. ಅಂದರೆ ಇದೆಲ್ಲ ಪಾರ್ಟ್ ಸಿಗಬೇಕಾದ್ರೂ ಅಷ್ಟು ಚೆನ್ನಾಗಿ ಓದಿರಬೇಕು. ಕೃಷ್ಣನನ್ನು ಪಾಲನೆ ಮಾಡಬೇಕಾದ್ರೂ ಪ್ರಜೆಗಳಿಗೆಲ್ಲ ಒಳಗೆ ಬರೋಕ್ಕೆ ಅವಕಾಶ ಇರೋದಿಲ್ಲ. ರಾಜಮಹಲ್ ಒಳಗಡೆ ಪ್ರಜೆಗಳೆಲ್ಲರೂ ಹಂಗೆ ಬರೋಕ್ಕಾಗಲ್ಲ. ಪ್ರಜೆಗಳು ಯಾವಾಗಲೂ ಒಂದೊಂದು ಸಂದರ್ಭದಲ್ಲಿ ರಾಜ್ಕುಮಾರಂದು ರಾಜನ ದರ್ಶನ ಮಾಡುತ್ತಾರೆ. जैसे पोप दीदार कराते खिड़की से लाखों आकर इकट्ठे होते दर्शन करने, परंतु उनका हम क्या दीदार करेंगे. एवर पावन तो एक ही बाप है जो तुमको आकर पावन बनाते हैं. ಹೇಗೆ ನೋಡಿ, ಕ್ರಿಶ್ಚಿಯನ್ಸಲ್ಲಿ ಪೋಪನ್ನ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಎಷ್ಟೊಂದು ಲಕ್ಷಾಂತರ ಜನ ಒಟ್ಟಿಗೆ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಮಾತ್ರ ಅವರಿಗೆ ಕಿಟಕಿಯಲ್ಲೋ ಇನ್ಯಾವುದೋ ಒಂದು ದರ್ಶನ ದ್ವಾರ ಇರುತ್ತೆ, ಅಲ್ಲೋಗಿ ದರ್ಶನ ಮಾಡ್ತಾರೆ. ಆದರೆ ನೀವು ಅವ್ರ ದರ್ಶನ ಮಾಡಿ ಏನು ಮಾಡಬೇಕು? ಬಾವೆ ಹೇಳ್ತಾರೆ, ದರ್ಶನ ಅವ್ರದ್ದು ಮಾಡಿ. ಯಾರು? ಎವರ್ ಪಾವನ, ಅವರು ಒಬ್ಬರೇ ತಂದೆ, ಅವ್ರು ಬಂದು ನಿಮ್ಮನ್ನು ಪಾವನ ಮಾಡ್ತಾರೆ. ಸಾರೇ ವಿಶ್ವಕ್ಕೂ ಸತೋ ಪ್ರಧಾನ ಬನಾತೆ ಹೇ. ಇಡೀ ವಿಶ್ವವನ್ನು ಸತೋ ಪ್ರಧಾನ ಮಾಡ್ತಾರೆ. ವಹಾ ಯ ಪಾಂಚ ಭೂತ್ ರಹೆಂಗೆ ನಹಿ. ಯಾವ ವಿಶ್ವ ಸತೋ ಪ್ರಧಾನವಾಗಿರುತ್ತಲ್ಲ ಅಲ್ಲಿ 5 ಭೂತಗಳು, 5 ವಿಕಾರಗಳಲ್ಲಿರೋದಿಲ್ಲ. ಅಲ್ಲಿ 5 ತತ್ವಗಳು ಸತೋ ಪ್ರಧಾನವಾಗಿರುತ್ತೆ. ತುಮಾರೆ ಗುಲಾಮ್ ಬನ್ ಜಾತೆ ಹೇ, ಕಭಿ ಭಿ ಐಸಿ ಗರ್ಮಿ ನಹಿ ಹೋಗಿ ತೋ ನುಕ್ಸಾನ್ ಹೋ ಜಾಯ್. 5 ತತ್ವಗಳು ಸತೋ ಪ್ರಧಾನವಾಗಿರುತ್ತೆ. ಅಂದರೆ ನಿಮ್ಮ ಸೇವಕ್ಕಾಗಿ ಸದಾ ನಿಮ್ಮ ಸೇವೆಯಲ್ಲಿ ತತ್ವಗಳು ಉಪಸ್ಥಿತವಾಗಿರುತ್ತೆ. ಇಲ್ಲಿ ಥರ ಅಲ್ಲಿ ತುಂಬ ಶೆಕೆ ಆಗೋದು, ಬಿಸಿಲು ಆ ಥರ ಇರಲ್ಲ. ಯಾವುದರಿಂದ ಹಾನಿ ಆಗುತ್ತೆ ನೋಡಿ, ಬಿಸಿಲು ಜಾಸ್ತಿ ಆದರೆ ಆರೋಗ್ಯದಿಂದ ಹಿಡಿದು ಎಷ್ಟೊಂದು ಹಾನಿ ಆಗುತ್ತೆ. ಈ ಥರ ಎಲ್ಲ ಅತಿ ಬಿಸಿಲು, ಮಳೆ ಅಥವಾ ಬರಗಾಲ ಈ ಥರ ಪ್ರಕೃತಿ ವಿಕೋಪ ಅಲ್ಲಿರಲ್ಲ. 5 ತತ್ವ ಭಿ ಕಾಯ್ದೆ ಅನುಸಾರ ಚಲತೆ ಹೇ. ಅಲ್ಲಿ 5 ತತ್ವಗಳು ಕಾಯ್ದೆಯಂತೆ, ನಿಯಮದಂತೆ ನಡೆಯುತ್ತೆ. ಅಕಾಲೆ ಮೃತ್ಯು ನೈ ಹೋತಿ, ಅಭಿ ತುಮ್ ಸ್ವರ್ಗ ಮೇ ಚಲತೆ ಹೋ, ನರಕ್ ಸೆ ಬುದ್ಧಿಯೋಗ ನಿಕಾಲ್ ಲೇನಾ ಚಾಹಿಯೆ. 5 ತತ್ವಗಳು ಕಾಯ್ದೆ ಅನುಸಾರ ನಡೆಯುತ್ತೆ. ಅಕಾಲ ಮೃತ್ಯುನೂ ಇರೋದಿಲ್ಲ. ಎಲ್ಲರೂ ಅವರವರ ಪೂರ್ಣ ಆಯುಷ್ಯನ ನಂತರ ಸಹಜವಾಗಿ ಶರೀರ ಬಿಡ್ತಾರೆ. ಈಗ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂದರೆ ನರಕದಿಂದ ಈ ಬುದ್ಧಿಯೋಗನ ತೆಗೆದು ಹಾಕಬೇಕು. ಜೈಸೆ ನಯಾ ಮಕಾನ್ ಬನಾತೆ ಪುರಾನೆ ಸೆ ಬುದ್ಧಿ ಹಟ್ ಜಾತಿ ಹೇ. ಹೇಗೆ ಹೊಸ ಮನೆ ಕಟ್ತಾರೆ ಅಂದರೆ ಹಳೆ ಮನೆಯಲ್ಲೇ ಇದ್ದರೂ ಬುದ್ಧಿ ಹಳೆ ಮನೆಯಿಂದ ಬಿಟ್ಟು ಬಿಡುತ್ತೆ. ಅದೇ ಥರ ನಿಮ್ಮ ಬುದ್ಧಿಯೋಗ ಈ ನರಕದಿಂದ ತೆಗೆದು ಸ್ವರ್ಗದಲ್ಲಿ ಜೋಡಿಸಿ. बुद्धि नए में चली जाती ये फिर है बेहद की बात. नई दुनिया की स्थापना हो रही है, पुरानी दुनिया का विनाश होना है. ಬುದ್ಧಿ ಯಾವಾಗಲೂ ಹೊಸದ್ರ ಕಡೆ ಹೊರಟೋಗುತ್ತೆ. ಅದು ಬಿಡಿ, ಮನೆ ಹಳೆ ಮನೆ ಹೊಸ ಮನೆ ಮಾತು ಇದು ಬೇಹದ್ದಿನ ಮಾತಿದು. ಹಳೆ ಜಗತ್ತು ವಿನಾಶ ಆಗುತ್ತೆ, ಹೊಸ ಜಗತ್ತೀಗ ಸ್ಥಾಪನೆ ಆಗ್ತಾ ಇದೆ. तुम हो नई दुनिया स्वर्ग बनाने वाले, तुम बहुत अच्छे कारीगार हो. ನೀವು ಮಕ್ಕಳಂತೂ ಈ ಹಳೆ ಜಗತ್ತನ್ನು ಹೊಸದನ್ನಾಗಿ ಸ್ವರ್ಗವನ್ನಾಗಿ ಮಾಡೋ ಅಂಥವ್ರು ನೀವು ಬಹಳ ಒಳ್ಳೆ ಕೆಲಸಗಾರರು. ನೀವು अपने लिए स्वर्ग बना रहे हो, कितने बड़े अच्छे कारीगार हो. ಬಾಬಾ ಹೇಳ್ತಾರೆ, ನೀವು ಎಷ್ಟು ಒಳ್ಳೆ ಕೆಲಸಗಾರರು, ನಿಮಗೋಸ್ಕರ ನೀವು ಸ್ವರ್ಗ ಮಾಡ್ತಾ ಇದ್ದೀರಿ. ಅದರಲ್ಲೂ ತುಂಬ ಒಳ್ಳೆ ಕೆಲಸಗಾರರು. ಯಾವುದರಿಂದ ಕೆಲಸ ಆಗುತ್ತೆ ಇಲ್ಲಿ? ಯಾದ್ ಕಿ ಯಾತ್ರಾ ಸೆ ನೈ ದುನಿಯಾ ಸ್ವರ್ಗ ಬನಾತೆ ಹೋ. ಇಲ್ಲಿ ಬಾಬೋರ ನೆನಪಿನ ಯಾತ್ರೆಯಿಂದ ನೀವು ಹೊಸ ಜಗತ್ತು ಸ್ವರ್ಗ ಮಾಡ್ತೀರಿ. ತೋಡಾ ಭಿ ಯಾದ್ ಕರೋ ತೋ ಸ್ವರ್ಗ ಮೇ ಆ ಜಾಯೆಂಗೆ. ಸ್ವಲ್ಪ ನೀವು ಬಾಬೋರ್ ನೆನಪು ಮಾಡಿದ್ರು ಸ್ವರ್ಗದಲ್ಲಿ ಬರ್ತೀರಿ.
तुम गुप्त वेश में अपना स्वर्ग बना रहे, ನೀವೀಗ ಸ್ವರ್ಗನ ಗುಪ್ತ ವೇಷದಲ್ಲಿ ಮಾಡ್ತಾ ಇದ್ದೀರಿ. ಅಂದರೆ ನಾವು ಸ್ವರ್ಗ ಮಾಡ್ತಾ ಇದ್ದೀವಿ, ಆ ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಗುಪ್ತವಾಗಿ ಮಾಡ್ತಾ ಇದ್ದೀರಿ. जानते हो इस शरीर को छोड़ फिर जाकर स्वर्ग में निवास करेंगे तो ऐसे बेहद के बाप को भूलना नहीं चाहिए. ಈ ಮಕ್ಕಳಿಗೆ ಇದು ಗೊತ್ತಿದೆ, ನಾವು ಈ ಶರೀರ ಬಿಟ್ಟು ಹೋಗಿ ಸತ್ಯಯುಗದಲ್ಲಿ ಸ್ವರ್ಗದಲ್ಲಿ ನಿವಾಸ ಮಾಡ್ತೀವಿ ಅಂದಮೇಲೆ ಇಂಥ ಸ್ವರ್ಗದ ಆಸ್ತಿ ಕೊಡೋ ತಂದೆನ, ಬೇಹದ್ ತಂದೆನ ಮರಿಬಾರ್ದಲ್ವಾ. ಅವಿ ತುಮ್ ಸ್ವರ್ಗ ಮೇ ಜಾನೆ ಕೆ ಲಿಯೆ ಪಡ್ ರಹೆ, ನೀವು ಓದ್ತಾ ಇರೋದು ಎಲ್ಲಿಗೆ ಹೋಗೋಕ್ಕೋಸ್ಕರ ಈ ವಿದ್ಯೆನ, ಹೊಸ ಜಗತ್ತಿಗೆ ಹೋಗಕ್ಕೆ ಓದ್ತಾ ಇದ್ದೀರಿ. ಅಪ್ನಿ ರಾಜಧಾನಿ ಸ್ಥಾಪನ್ ಕರ್ನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ, ನೀವು ನಿಮಗೋಸ್ಕರ ನಿಮ್ಮ ರಾಜಧಾನಿ ಸ್ಥಾಪನೆ ಮಾಡೋಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಇದೀಗಿರೋದು ರಾವಣನ ರಾಜಧಾನಿ, ಈ ಕಲಾಸ್ ಹೋ ಜಾನಿ, ಇದೀಗ ವಿನಾಶ ಆಗುತ್ತೆ. ತೊ ಅಂದರ್ ಮೇ ಕಿತ್ನಿ ಖುಷಿ ಹೋನಿ ಚಾಹಿಯೆ, ನೋಡಿ ರಾವಣನ ರಾಜಧಾನಿ ಹೋಗುತ್ತೆ, ನಮ್ಮ ದೈವಿ ರಾಜಧಾನಿ ಬರುತ್ತೆ ಅಂದರೆ ನಿಮ್ಮ ಮಕ್ಕಳಿಗೆ ಒಳಗಡೆ ಎಷ್ಟೊಂದು ಖುಷಿ ಇರಬೇಕು. हमने ये स्वर्ग तो अनेक बार बनाया है, ರಾಜಾಯಿ ಲಿ ಫಿರ್ ಗವಾಯಿ ಹೇ, ನಾವು ಸ್ವರ್ಗ ಅನೇಕ ಸಲ ಮಾಡಿದ್ದೀವಿ, ಅನೇಕ ಕಲ್ಪದಲ್ಲಿ ಬಾಬೋರಿಂದ ರಾಜ್ಯ ತಗೊಂಡಿದ್ದೀವಿ, ಕಳ್ಕೊಂಡಿದ್ದೀವಿ. ಅಂದರೆ ಈ ಚಕ್ರದಲ್ಲಿ ಬಹಳ ಬಾರಿ ತಿರುಗಿದ್ದೀವಿ. ಯೇ ಭಿ ಯಾದ್ ಕರೋ तो बहुत अच्छा है, ಈ ಸ್ವದರ್ಶನ ಚಕ್ರ ನೆನ್ಪು ಮಾಡಿ, ಇದು ತುಂಬ ಒಳ್ಳೆಯದು. हम स्वर्ग के मालिक थे, बाप ने हमको ऐसे बनाया था, ನಾವು ಸ್ವರ್ಗದ ಮಾಲೀಕರಿದ್ವಿ, ಬಾಬೋರ್ ನಮ್ಮನ್ನು ಈ ಥರ ಮಾಡಿದರು. ಬಾಪ್ ಕೋ ಯಾದ್ ಕರೋ ತುಮಾರೆ ಪಾಪ್ ಭಸ್ಮ್ ಹೋಂಗೆ, ಅಂದರೆ ಬಾಬೋರ್ ಹೇಳೋದು ಶ್ರೀ ಲಕ್ಷ್ಮೀನಾರಾಯಣರಂತೆ, ನಾವು ಸ್ವರ್ಗದ ಮಾಲೀಕರಿದ್ವಿ, ಬಾಬೋರ್ ನಮ್ಮನ್ನು ಈ ಥರ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರು. ಬಾಬೋರ ನೆನಪು ಮಾಡಿ ನಿಮ್ಮ ಪಾಪ ಭಸ್ಮ ಆಗುತ್ತೆ. ಕಿತ್ನಾ ಸಹಜ ರೀತಿ ತುಮ್ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ ಹೋ, ಬಾಬಾ ಹೇಳ್ತಾರೆ ಎಷ್ಟು ಸಹಜ ರೀತಿಯಲ್ಲಿ ನೀವು ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀರಿ. ಪುರಾನಿ ದುನಿಯಾಕ್ಕೆ ವಿನಾಶಕ್ಕೆ ಲಿಯೆ ಕಿತ್ನಿ ಚೀಸೆ ನಿಕಲ್ತಿ रहती हैं, ನೋಡಿ ಇದು ಹಳೆ ಪ್ರಪಂಚ ವಿನಾಶ ಮಾಡೋಕ್ಕೆ ಏನೇನೆಲ್ಲ ವಸ್ತುಗಳನ್ನು, ಏನೇನೆಲ್ಲ ಶಸ್ತ್ರಗಳನ್ನು ಕಂಡುಹಿಡಿತಾ ಇದ್ದಾರೆ. ಆದರೆ ನೀವು ಸತ್ಯಯುಗ ಸ್ವರ್ಗನ ಎಷ್ಟು ಸಹಜವಾಗಿ ಸ್ಥಾಪನೆ ಮಾಡ್ತೀರಿ. ಕುದರತಿ ಆಪದಾಯ್ ಮುಸಲ್ ಆದಿ ದ್ವಾರ ಸಾರಿ ಪುರಾನಿ ದುನಿಯಾ ಖತಮ್ ಹೋಗಿ, ಪ್ರಕೃತಿ ವಿಕೋಪದಿಂದ, ಅನೇಕ ಆಪತ್ತುಗಳಿಂದ, ಬಾಂಬ್ಸಿಂದ, ಇನ್ನು ಮುಂತಾದವರಿಂದ ಹಳೆ ಪ್ರಪಂಚ ವಿನಾಶ ಆಗುತ್ತೆ. अब बाप आए हैं तुमको श्रेष्ठ मत देने, ಶ್ರೇಷ್ಠ ಸ್ವರ್ಗಕ್ಕೆ ಸ್ಥಾಪನಾ ಕರ್ನೆ, ಈಗ ಬಾಬೋರ್ ಬಂದಿದ್ದಾರೆ ನೀವು ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಡಲಿಕ್ಕೆ, ಅಂದರೆ ಶ್ರೀಮತ ಕೊಡಲಿಕ್ಕೆ, ಶ್ರೇಷ್ಠ ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕೋಸ್ಕರ. ಅನೇಕ ಬಾರ್ ತುಮ್ನೆ ಸ್ಥಾಪನಾ ಕಿ ಹೇ तो बुद्धि में याद रखना चाहिए, ಅನೇಕ ಬಾರ್ ರಾಜ್ಯ ಲಿಯಾ ಹೇ ಫಿರ್ ಗವಾಯಾ ಹೇ, ಇದು ನಿಮ್ಮ ಬುದ್ಧಿಯಲ್ಲಿ ನೆನಪಿರಬೇಕು, ಸ್ಮೃತಿಯಲ್ಲಿ ಇರಬೇಕು. ಅನೇಕ ಸಲ ರಾಜ್ಯ ಸ್ಥಾಪನೆ ಮಾಡಿದ್ದೀವಿ, ರಾಜ್ಯ ತಗೊಂಡಿದ್ದೀವಿ, ಅನೇಕ ಸಲ ಕಳ್ಕೊಂಡಿದ್ದೀವಿ. ये बुद्धि में चलता रहे और एक दो को भी ये बातें सुनाओ, ಇದೆಲ್ಲ ಜ್ಞಾನದ ಚಿಂತನೆ ನಿಮ್ಮ ಬುದ್ಧಿಯಲ್ಲಿ ನಡೀತಾ ಇರಬೇಕು. ಹಾಗೂ ಒಬ್ಬರು ಮತ್ತೊಬ್ಬರಿಗೆ ಈ ಮಾತನ್ನು ತಿಳಿಸ್ಕೊಡ್ತಾ ಹೋಗಬೇಕು, ಅಂದರೆ ಅನೇಕ ಆತ್ಮಗಳಿಗೆ ಈ ಸಂದೇಶ ಕೊಡ್ತಾ ಹೋಗಬೇಕು. ದುನಿಯಾವಿ ಬಾತೋಮೆ ಸಮಯ ನಹಿ ಗವಾನಾ ಚಾಹಿಯೆ, ಪ್ರಾಪಂಚಿಕ ಮಾತುಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ಬಾಪ್ಕೋ ಯಾದ್ ಕರೋ ಸ್ವದರ್ಶನ್ ಚಕ್ರಧಾರಿ ಬನು, ಎರಡೇ ಮಾತು, ಸಮಯನ ಇದರಲ್ಲಿ ಸಫಲ ಮಾಡ್ಕೊಳ್ಳಿ. ಒಂದು ಬಾಬೋರ ನೆನ್ಪು ಮಾಡಿ, ಇನ್ನೊಂದು ಸ್ವದರ್ಶನ ಚಕ್ರಧಾರಿಗಳಾಗಿ. यहाँ बच्चों को अच्छी रीति सुनकर फिर बहुत उगारना है, सिमरन करना है. बाबा ने क्या सुनाया, ಇಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿ ಜ್ಞಾನ ಕೇಳಬೇಕು, ಏಕಾಗ್ರತೆಯಿಂದ ಕೇಳಬೇಕು, ಮತ್ತು ಅದನ್ನು ಚಿಂತನೆ ಮಾಡಬೇಕು, ಮೆಲ್ಕು ಹಾಕ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು. ಬಾಬೋರ್ ಏನು ಹೇಳಿದ್ದಾರೆ ನನಗೋಸ್ಕರ
ಅಥವಾ ಇವತ್ತು ಬಾಬೋರ್ ಮಹಾವಾಕ್ಯ ಏನಿತ್ತು ಅನ್ನೋದು ಚಿಂತನೆ ಮಾಡಬೇಕು. ಶಿವ ಬಾಬಾ ಅವ್ರ ವರ್ಷೆ ಕೋ ತೋ ಜರೂರ್ ಯಾದ್ ಕರ್ನಾ ಚಾಹಿಯೆ. ಶಿವ ಬಾಬೋರ್ ನೆನಪು ಮತ್ತು ಬಾಬೋರಿಂದ ಸಿಗೋ ಆಸ್ತಿಯ ನೆನಪು ಅವಶ್ಯಕವಾಗಿ ಮಾಡಬೇಕು. ಬಾಪ್ ಹಥೇಲಿ ಪರ್ ಬೈಷ್ತಾ ಲೇ ಆಯೆ ಹೇ, ಪವಿತ್ರ ಭಿ ಬನ್ನಾ ಹೇ. ಬಾಬೋರು ನಾವು ಮಕ್ಕಳಿಗೋಸ್ಕರ 5000 ವರ್ಷಕ್ಕೊಂದ್ಸಲ ಬರೋದು ತನ್ನ ಅಂಗೈಯಲ್ಲಿ ಸ್ವರ್ಗ ತಂದಿದ್ದಾರೆ. ಅಂದರೆ ಅಷ್ಟು ಸಹಜವಾಗಿ ಸ್ವರ್ಗದ ಆಸ್ತಿ ಕೊಡಕ್ಕೆ ಬಂದಿದ್ದಾರೆ. ಅಂದಮೇಲೆ ಪವಿತ್ರರೂ ಆಗಬೇಕು. ಪವಿತ್ರ ನಹಿ ಬನೆಂಗೆ ಸಜಾ ಖಾನಿ ಪಡೇಗಿ, ಪದವಿ ಬಹು ಛೋಟಾ ಫಾಲೆಂಗೆ. ಪವಿತ್ರರಾಗಲಿಲ್ಲ ನೀವು ಅಂದರೆ, ಬಾಬೋರ್ ನೆನಪಿಂದ ಪವಿತ್ರರಾಗಲಿಲ್ಲ ಅಂದರೆ ಶಿಕ್ಷೆನೂ ಪಡಿಬೇಕಾಗತ್ತೆ, ಪದವಿನೂ ಬಹಳ ಚಿಕ್ಕದು ತಗೋಬೇಕಾಗತ್ತೆ. ಸ್ವರ್ಗ ಮೇ ಊಂಚ್ ಪದ ಪಾನಾ ಹೇ ತೋ ಅಚ್ಚಿ ರೀತಿ ಧಾರಣಾ ಕರ್. ಈ ಸ್ವರ್ಗದಲ್ಲಿ ಉನ್ನತ ಪದವಿ ಪಡ್ಕೋಬೇಕಂದ್ರೆ ಚೆನ್ನಾಗಿ ಜ್ಞಾನನ ಧಾರಣೆ ಮಾಡ್ಕೋಬೇಕು. ಧಾರಣೆ ಮಾಡ್ಕೋಬೇಕಂದ್ರೆ ಏಕಾಗ್ರತೆಯಿಂದ ಕೇಳಿ ಮೆಲುಕು ಹಾಕಿ ಸ್ಮರಣೆ ಮಾಡಿ ಆಮೇಲೆ ಧಾರಣೆ ಆಗುತ್ತೆ. ಬಾಪ್ ರಾಸ್ತಾ ತೋ ಬಹು ಸಹಜ ಬತಾತೆ. ಬಾಬೋರ್ ಮಕ್ಕಳಿಗೆ ಮಾರ್ಗ ಬಹಳ ಸಹಜವಾಗಿ ತಿಳಿಸ್ಕೊಡ್ತಾರೆ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य सार. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಮೊದಲನೇದು, बाप जो सुनाते हैं उसे अच्छी तरह सुनकर फिर उगारना है. दुनियावी बातों में अपना समय नहीं गंवाना है. ಬಾಬೋರ್ ಏನು ತಿಳಿಸ್ಕೊಡ್ತಾರೆ ಅದನ್ನು ಚೆನ್ನಾಗಿ ತಿಳ್ಕೊಂಡು ಮತ್ತೆ ಅದನ್ನು ಮೆಲ್ಕು ಹಾಕಬೇಕು. ಅಂದರೆ ಅದರ ಚಿಂತನೆ ಮಾಡಬೇಕು. ಹೇಗೆ ಹಸು ಒಂದು ಸಲ ಹುಲ್ಲು ತಿಂದು ಇಡೀ ದಿನ ಮೆಲ್ಕು ಹಾಕ್ತಾ ಇರುತ್ತಲ್ಲ, ಆ ಥರ ಅದರದಷ್ಟು ಚಿಂತನೆ ಮಾಡಬೇಕು. ಪ್ರಾಪಂಚಿಕ ಮಾತುಗಳಲ್ಲಿ ತನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾಗಿ ಕಳೀಬಾರ್ದು. ಎರಡನೇದು, ಬಾಪ್ ಕಿ ಯಾದ್ ಮೇ ಆಂಖೆ ಬಂದ್ ಕರ್ಕೆ ನಹಿ बैठना है. श्री कृष्ण की राजधानी में आने के लिए ಪಢಾಯಿ ಅಚ್ಚಿ ರೀತಿ ಪಡ್ನಿ. ಬಾಬೋರ್ ನೆನಪು ಮಾಡೋ ಸಮಯದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬಾರ್ದು. ಶ್ರೀಕೃಷ್ಣನ ರಾಜಧಾನಿಯಲ್ಲಿ ಬರಲಿಕ್ಕೆ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ಇವತ್ತಿನ ವರದಾನ, ಮನ್ ಬುದ್ಧಿ ಕೋ ಜಮೇಲೆ ಸೆ ಕಿನಾರೆ ಕರ್, ಮಿಲನ್ ಮೇಲಾ ಮನಾನೆ ವಾಲೆ ಜಮೇಲಾ ಮುಕ್ತ ಭವ. ಮನಸ್ಸು ಬುದ್ಧಿಯನ್ನು ಅನೇಕ ಜಂಜಾಟಗಳಿಂದ ದೂರ ಮಾಡಿ ಮಿಲನದ ಮೇಳ ಮಾಡುವಂಥವರೇ ಈ ಜಂಜಾಟಗಳಿಂದ ಮುಕ್ತ ಭವ. ಜಂಜಾಟಗಳಿಂದ ಯಾರು ಮುಕ್ತರಾಗ್ತಾರೆ ಅಂದರೆ, ಮನಸ್ಸು ಬುದ್ಧಿ ಅನೇಕ ಗೊಂದಲಗಳಿಂದ ದೂರಾಗಿ ಯಾರು ಮಿಲನದ ಮೇಳ ಮಾಡ್ತಾರೋ ಅವರೇ ಜಂಜಾಟಗಳು, ಜಮೇಲಾದಿಂದ ಮುಕ್ತ ಭವ. कई बच्चे सोचते हैं ये जमेला पूरा होगा तो हमारी अवस्था व सेवा अच्छी हो जाएगी. ಕೆಲವು ಮಕ್ಕಳದ್ದು ಏನು ಯೋಚನೆ ಅಂದರೆ, ಈ ಜಂಜಾಟ, ಈ ಕೆಲಸ, ಈ ಜವಾಬ್ದಾರಿ ಇದೆಲ್ಲ ಮುಗಿದು ಬಿಡಲಿ, ನನ್ನ ಸ್ಥಿತಿ ಮತ್ತು ಸೇವೆ ಚೆನ್ನಾಗಾಗುತ್ತೆ ಅಂತ. ಲೇಕಿನ್ ಜಮೇಲೆ ಪಹಾಡ್ಗೆ ಸಮಾನ. ಆದರೆ ಬಾಬಾ ಹೇಳೋದು, ಈ ಜಂಜಾಟಗಳು ಏನೆಲ್ಲ ಇದೆ ಇದು ಬೆಟ್ಟದ ಸಮಾನ. ಇದು ಪಹಾಡ್ ನಹಿ ಹಟೇಗಾ, ಲೇಕಿನ್ ಜಹಾ ಜಮೇಲಾ ಹೋ ವಹಾ ಅಪ್ನೆ ಮನ್ ಬುದ್ಧಿ ಕೋ ಕಿನಾರಾ ಕರ್ लो, या उड़ती कला से जमेले के पहाड़ के भी ऊपर चले जाओ तो पहाड़ भी आपको सहज अनुभव होगा. ಬಾಬಾ ಹೇಳ್ತಾರೆ, ಈ ಏನೆಲ್ಲ ಇದು ಮುಗಿರಲಿ, ಆಮೇಲೆ ನಾನು ಪುರುಷಾರ್ಥ ಮಾಡ್ತೀನಿ,
ಇದು ಮುಗಿದ್ರೆ ನಾನು ಆಮೇಲೆ ಸೇವೆ ಮಾಡ್ತೀನಿ, ಇದು ಮುಗಿದ್ರೆ ನನ್ನ ಸ್ಥಿತಿ ಚೆನ್ನಾಗಿ ಮಾಡ್ಕೋತೀನಿ, ಯಾವುದೂ ಮುಗಿಯಲ್ಲ. ಇವೆಲ್ಲವೂ ಪರ್ವತ ಇದ್ದಂಗೆ. ಪರ್ವತ ಯಾವತ್ತೂ ತಾನು ಸರಿಯೋದಿಲ್ಲ. ಆದರೆ ಎಲ್ಲಿ ಇದೆಲ್ಲ ಜಂಜಾಟ ಇರುತ್ತೋ ಅಲ್ಲಿ ಮನಸ್ಸು ಬುದ್ಧಿನ ದೂರ ಇಟ್ಕೊಂಡು ಸೈಡ್ ಮಾಡಿ ಹಾರುವ ಕಳೆಯಿಂದ ಈ ಅನೇಕ ಜಂಜಾಟದ ಪರ್ವತದ ಮೇಲೆ ಹಾರಿಬಿಡಿ. ಈ ಪರ್ವತ ನಿಮಗೆ ಸಹಜವಾಗಿ ಕೆಳಗೆ ಉಳ್ಕೊಂಡು ಬಿಡುತ್ತೆ, ಅಂದರೆ ಸಹಜವಾಗಿ ಪಾರು ಮಾಡೋ ಅನುಭವ ಆಗುತ್ತೆ. ಜಮೇಲೆ ಕಿ ದುನಿಯಾ ಮೇ ಜಮೇಲೆ ತೋ ಆಯೆಂಗೆ ಹಿ, ಆಪ್ ಮುಕ್ತ ರಹೋ ತೋ ಮಿಲನ್ ಮೇಳ ಮನಾ ಸಕೆಂಗೆ. ಇರದೇ ಯಾವ ಯುಗದಲ್ಲಿ, ಯಾವ ಜಗತ್ತಲ್ಲಿ? ಜಂಜಾಟಗಳ ಜಗತ್ತಿದು, ಗೊಂದಲದ ಜಗತ್ತಿದು ಅಂದಮೇಲೆ ಇಲ್ಲ ಅದೆಲ್ಲ ಬಂದೇ ಬರುತ್ತೆ. ಆದ್ದರಿಂದ ನೀವು ಮುಕ್ತವಾಗಿರಿ, ಬಾಬುರ ಮಿಲನ ಮೇಳದ ಆಚರಣೆಯಲ್ಲಿರಿ. ಮನಸ್ಸು ಬುದ್ಧಿನ ಈ ಗೊಂದಲದಿಂದ ದೂರ ಇಟ್ಕೊಳ್ಳಿ. ಇದು ಮುಗಿದ್ರೆ ನಾನು ಪುರುಷಾರ್ಥ ಮಾಡ್ತೀನಿ, ಅದಾದಮೇಲೆ ನಾನು ಸೇವೆ ಚೆನ್ನಾಗಿ ಮಾಡ್ತೀನಿ, ಇದ್ಯಾವುದು ಮುಗಿಯಲ್ಲ. ಅಂದರೆ ಇದು ಬೆಟ್ಟ, ಇದು ಸರಿಯಲ್ಲ, ಇದು ಯಾವಾಗೂ ಇರುತ್ತೆ. ಆದರೆ ನೀವು ಇದೆಲ್ಲದನ್ನು ಪಾರು ಮಾಡಿ ದೂರ ಮಾಡಿ ನೀವು ಮುಕ್ತರಾದರೆ ಬಾಬುರ ಮಿಲನದ ಮೇಳ ಅನುಭವ ಮಾಡೋಕ್ಕೆ ಸಾಧ್ಯ. ಇವತ್ತಿನ ಸ್ಲೋಗನ್, ಇಸ್ ಬೇಹದ್ ನಾಟಕ್ ಮೇ ಹೀರೋ ಪಾರ್ಟ್ ಬಜಾನೆ ವಾಲೆ ಹಿ ಹೀರೋ ಪಾರ್ಟ್ ಧಾರಿ ಭವ. ಸ್ಲೋಗನ್ ಆಗಿದೆ, ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾರ್ಟ್ ಮಾಡೋರೆ ಹೀರೋ ಪಾರ್ಟ್ ಧಾರಿ ಭವ. ಹೀರೋ ಪಾರ್ಟ್ ಅಂದರೆ ಆಲ್ರೌಂಡ್ ಪಾರ್ಟ್. ಸತ್ಯುಗದ ಆರಂಭದಿಂದನೂ ಸಂಗಮ್ ಯುಗದವರೆಗೂ ಹೀರೋ ಪಾರ್ಟ್ ಅಂದರೆ ಉತ್ತಮ ಪಾರ್ಟ್ ಮಾಡೋರೆ ಹೀರೋ ಪಾರ್ಟ್ ಧಾರಿ ಭವ. ಹೀರೋ ಪಾತ್ರಧಾರಿ ಅವರೇ ಆಗಕ್ಕೆ ಸಾಧ್ಯ. ಅದು ಸ್ಮೃತಿಯಲ್ಲೂ ಇರಬೇಕು. ಯಾರು ಹೀರೋ ಪಾತ್ರಧಾರಿ ಅವರಿಗೆ ತನ್ನ ಪಾತ್ರದ್ದು ಸ್ಮೃತಿ ಇರುತ್ತೆ. ಬಾಬೋರು ಬಂದಿದ್ದರೆ ಈ ಕುಂಬಿ ಪಾಕ್ ನರಕದಿಂದ ಪಾರು ಮಾಡಿ ನಮ್ಮನ್ನು ದೂರ ಸದ್ಗತಿ ಕರ್ಕೊಂಡು ಹೋಗಲಿಕ್ಕೆ ಬಾಬೋರಿಗೆ ನಿಮಂತ್ರಣ ನೀವು ಕೊಟ್ಟಿರೋದು ಅದಕ್ಕೆ. ಆದ್ದರಿಂದ ನಾವು ಇದರಿಂದ ಪಾರಾಗಬೇಕು. ಬಾಕಿ ಇಲ್ಲಿ ನೀವು ಎಲ್ಲ ಕೆಲಸಗಾರರು, ಇಲ್ಲಿ ಇಟ್ಟಿಗೆ ಹೊತ್ತು, ಮರಳು ಹೊತ್ತು, ಸಿಮೆಂಟ್ ಹೊತ್ತು ಈ ಥರದಿಂದ ಏನೋ ಕೆಲಸ ಮಾಡೋದಲ್ಲ. ಹೊಸ ಜಗತ್ತು ನಿರ್ಮಾಣ ಮಾಡೋದು ಅಂದರೆ ನೆನಪಿನ ಯಾತ್ರೆ. ಎಷ್ಟು ನೆನಪಿನ ಯಾತ್ರೆ ಮಾಡ್ತೀರಿ ಅಷ್ಟು ಖುಷಿನೂ ಇರುತ್ತೆ, ಜೊತೆಗೆ ನೀವು ಸ್ವರ್ಗದ ಮಾಲೀಕರು ಆಗ್ತೀರಿ. ಆದರೆ ಸಮಯನ ಬೇಡದೇ ಇರೋ ಪ್ರಾಪಂಚಿಕ ಮಾತುಗಳಲ್ಲಿ ವೇಸ್ಟ್ ಮಾಡಬೇಡಿ. ಸಮಯ ಸಂಗಮ್ ಯುಗ ಅಮೂಲ್ಯವಾಗಿರೋದು. ಜ್ಞಾನದ ಮನನ ಚಿಂತನೆಯಲ್ಲಿ ಸಫಲ ಮಾಡ್ಕೊಳ್ಳಿ. ಏಕಾಗ್ರತೆಯಿಂದ ಕೇಳಿ ಅದನ್ನು ಚಿಂತನೆ ಮಾಡಿ ಸ್ಮೃತಿಯಲ್ಲಿ ಇಟ್ಕೊಂಡು ಧಾರಣೆ ಮಾಡಿಕೊಳ್ಳೋದು ಅವಶ್ಯಕ. ಓಂ ಶಾಂತಿ.